Hi Ra, very good morning. Welcome to competitive question solving class. Nothing but CET. If you thorough with the complete basics of trigonometric functions, what we have completed for 19 marks for board exam, ಅವನ್ನೆಲ್ಲ ನೀವು ಥರವಾಗಿದ್ದರೆ ಮಾತ್ರ ಸಿ ಇ ಟಿಲಿ ಇನ್ವಾಲ್ವ್ಮೆಂಟ್ಗೆ ನ್ಯಾಯ ಸಿಗುತ್ತೆ. ಇನ್ವಾಲ್ವ್ಮೆಂಟ್ ಆಗಬೇಕು ನೀವು. ಸಿ ಇ ಟಿ ಎಕ್ಸಾಮ್ ಕ್ವಶನ್ಸ್ ಸುಲಭವಾಗಿರಲ್ಲ. ಫಸ್ಟಿಂದ ರೆಡ್ಡಿಂಗ್ ಪೆನ್ ಮೇಂಟೈನ್ ಮಾಡೋಕ್ಕೆ ಕೇಳಿದ್ದೆ, ಫಾರ್ಮುಲಾ ಲಿಸ್ಟ್ಗೋಸ್ಕರ ಮಾಡಿರ್ಬೋದು ನೀವು, ಆದರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಾನು ಸಪರೇಟಾಗಿ ಸಿನಾಪ್ಟಿಕಲ್ ಪಾಯಿಂಟ್ಸ್ ಅಂದರೆ ಬೇಸಿಕ್ಸ್ ಆಫ್ ಟ್ರಿಗ್ನಾಮೆಟ್ರಿ, ಫಾರ್ಮುಲಾ ಲಿಸ್ಟು, ಟೈಮ್ ಸೇವ್ ರಿಸಲ್ಟ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ಅದನ್ನು ನೀವು ಪೆನ್ ತಗೊಂಡು ಒಂದು ನೋಟ್ಸ್ ಸಪ್ರೇಟ್ ತೊಗೋಬೇಕು. ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ 4 ನೋಟ್ಸಸ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ನಮ್ಮದು ಮ್ಯಾಥ್ಸ್ ನೋಟ್ಸ್ ಹಂಗೆ ಖಾಲಿ ಇದೆ, ಏನೂ ಬರೋದಿಲ್ಲ, ಅದರಲ್ಲಿ ಏನೂ ಬರೀ ಕೊಡೋದು ಅಂತ ಹೇಳಿದ್ದೆ. ಯಾಕೆಂದ್ರೆ ವರ್ಕ್ ಬುಕ್ ಕೊಟ್ಟಿದ್ದೀವಿ ಬೋರ್ಡ್ ಎಕ್ಸಾಮ್ಗೆ. ಅದರಲ್ಲಿ ನೀವೇನು ಮಾಡಬೇಕು, ಇವತ್ತಿನ ಡೇಟ್ ಹಾಕಿ ಫಸ್ಟ್ ಪಿ ಯು ಮ್ಯಾಥ್ಸ್ CET 16, 10, 20 ಅಂತ ಹಾಕಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೆಡ್ಡಿಂಗ್ ಬರೆದು ನೀವು ಆ ಫಾರ್ಮುಲಾಸ್ ತರವಿರಬೇಕು. ನಿನ್ನೆನೆ ಕಳಿಸ್ಕೊಟ್ಟಿದ್ದೀನಿ. ಎಸ್, ಕ್ವಶನ್ ಸ್ಟಾರ್ಟ್ ಆಗಿದೆ. ಐ ಡಿಡ್ ನಾಟ್ ಇಟ್ ಆಪ್ಷನ್ಸ್ ಹಿಯರ್, ಸ್ಪೇಸ್ ಪ್ರಾಬ್ಲಮ್. ನಿಮ್ಮ ಮೆಟೀರಿಯಲ್ ಇದೆ, ದಯವಿಟ್ಟು ಮೆಟೀರಿಯಲ್ ತೊಗೊಂಡಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. 50 ಕ್ವಶನ್ಸ್ ನಾನು ಬೋರ್ಡ್ ಮೇಲೆ ಬರೆಯೋಕ್ಕಾಗೋದಿಲ್ಲ, 10 days ಆಗುತ್ತೆ. ಅರ್ಥ ಆಯ್ತಾ? 50 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ, ಟೈಮ್ ಸೇವ್ ರಿಸಲ್ಟ್ ಸಮೇತ ಇದೆ, ಅದನ್ನು ಹೇಳ್ಕೊಡ್ತೀನಿ. ಎಸ್ ಪ್ಲೀಸ್. ದ ವೆರಿ ಫಸ್ಟ್ ಕ್ವಶನ್, cos 20 plus cos 40 plus cos 140 plus cos 160. I did not written options. There are 4 options. Option 1, option 2, option 3, option 4 ಅಂತ ನಿಮ್ಮ ಮೆಟೀರಿಯಲ್ ಇದೆ. ಆಲ್ರೆಡಿ ಐ ಹ್ಯಾವ್ ಶೋಡ್ ಮೆಟೀರಿಯಲ್ ಇನ್ ಯುವರ್ ವರ್ಕ್ ಬುಕ್. The last 2 sheets, nothing but 2 pages are the competitive exam questions. Nothing but 50 questions ಕೊಟ್ಟಿದ್ದೀನಿ. ಎಸ್, ಹೌ ಟು ಸಾಲ್ವ್ ಫಸ್ಟ್ ಒನ್. ನೀವು ಪರ್ಫೆಕ್ಟ್ ಇದ್ದರೆ ಮಾತ್ರ ಕ್ವಶನ್ ಅನಾಲಿಸಿಸ್ ಅಂದರೆ ಬೇಸಿಕ್ಸ್ ಆಫ್ ಚಾಪ್ಟರ್. ಈಗ ಏನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ CET ಎಕ್ಸಾಮ್ CET ಕ್ವಶನ್ ಸಾಲ್ವ್ ಮಾಡ್ತೀವಿ, ಅದರಲ್ಲಿ ಬೇಸಿಕ್ಸ್ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಕ್ವಶನ್ ಅನಾಲಿಸಿಸ್ ಸಿಗುತ್ತೆ. ಕ್ವಶನ್ ಅನಾಲಿಸಿಸ್ ಸಿಕ್ಕಿದ ಮೇಲೆ ಆನ್ಸರ್ ಈಸಿ ಆಗುತ್ತೆ. ಅಲ್ಲಿಗೆ ಕ್ವಶನ್ ಅನಲೈಸಿಂಗ್ ಆಫ್ ಕ್ವಶನ್ ಇಸ್ ಡಿಫಿಕಲ್ಟ್ ಇನ್ CET. ಆಫ್ಟರ್ ಅನಾಲಿಸಿಸ್ ಸಿಂಪ್ಲಿಫಿಕೇಶನ್ ಇಸ್ ಡೆಡ್, ಇಸ್ ಐಡಿಯಾ ಬಂದ್ಬಿಡುತ್ತೆ, ಓ ಈ ಕಾನ್ಸೆಪ್ಟ್ ಮೇಲೇನಿದೆ ಅಂತ. ಹೌದಾ? ಎಸ್ ಪ್ಲೀಸ್. Purely this is based on transformation formula. How you know sir? Cos C plus cos D, cos C plus cos D. 2 times ಒಂದೇ ಫಾರ್ಮುಲಾ ಹಾಕೋ ಪರಿಸ್ಥಿತಿ ಕಾಣ್ತಾ ಇದೆ. ನಿಜನಾ? ಅದರಲ್ಲಿ ಜೋಡಿಸ್ಕೋಬೇಕು ಅಂತ ಹೇಳಿದ್ದೀನಿ. ಜೋಡಿಸ್ಕೋಬೇಕು ಅಂದರೆ ಗ್ರೂಪಿಂಗ್ ಮಾಡಬೇಕು. ಹೇಗೆ ಸರ್? ಎಸ್, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ವೆರಿ ಫಸ್ಟ್ ಕ್ವಶನ್, cos 160 ಪ್ಲಸ್ cos 20 ಒಂದು ಗ್ರೂಪ್. ಆಮೇಲೆ cos 140 ಪ್ಲಸ್ ಕಾಸ್ 40 ಒಂದು ಗ್ರೂಪ್. ಯಾಕೆ ಸರ್? ಇವೆರಡು ಆ್ಯಡ್ ಮಾಡಿ 180 ಬರುತ್ತೆ, ಇವೆರಡು ಆ್ಯಡ್ ಮಾಡಿ 180 ಬರುತ್ತೆ. ಸೊ ನಮಗೇನಾದರೂ ಅಲ್ಲಿ ಕಾಮನ್ ಫ್ಯಾಕ್ಟರ್ ಬರೋವಂಥದ್ದಿದೆ ಇರ್ಬೋದು. ದಿಸ್ ಇಸ್ 140 ಡಿಗ್ರಿ ಬರೀಬೇಕು, ಇಲ್ಲಿ ಮಸ್ಟೆನ್ಶು ಡಿಗ್ರಿ ಬರೀಬೇಕು. ಡಿಗ್ರಿ ಇಲ್ಲ ಅಂತಂದ್ರೆ ರೇಡಿಯನ್ ಆಗ್ಬಿಡುತ್ತೆ. ಹೌದಾ? ಶೆಲ್ ವಿ ಅಪ್ಲೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ದಿಸ್? ನೋಡಿ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ನಿಮಗೆ ಬ್ಲ್ಯಾಂಕ್ ಬಿಟ್ಟು ಕಳಿಸಿದ್ದೀನಿ ವಾಟ್ಸಪ್ಪಲ್ಲೇ, ನೀವೇ ಫಾರ್ಮುಲಾಸ್ ಒಂದ್ಸಲ ಕೈಯಿಂದ ಬರೀಬೇಕು ಅಂತ. ಹೌದಾ? ದಟ್ ಈಸ್ 2 cos ಆಫ್ C plus D 180/2. ಹೌದಾ? ಇಂಟು ಕಾಸ್ ಆಫ್ C minus D/2, ನಥಿಂಗ್ ಬಟ್ 140/2 ಪ್ಲಸ್ ಅಗೈನ್ ಅಪ್ಲೈ ದೀಸ್ 2. ಅಂದರೆ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ, ನೀವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕುವಾಗ ಇದು C ಅಂತ ಟ್ರೀಟ್ ಮಾಡಬೇಕು, ಇದು D ಅಂತ ಟ್ರೀಟ್ ಮಾಡಬೇಕು. ಮತ್ತು ಇದಕ್ಕೆ ಹಾಕುವಾಗ ಇದು C ಅಂತ ಟ್ರೀಟ್ ಮಾಡಬೇಕು, ಅದನ್ನು D ಅಂತ ಟ್ರೀಟ್ ಮಾಡಬೇಕು. ಹೌದಾ? C ಬಂದು 140, D ಬಂದು 40 ಹಿಯರ್. ಅಗೈನ್ 2 times cos ಆಫ್ 140 ಪ್ಲಸ್ ನಥಿಂಗ್ ಬಟ್ 180/2 ಇಂಟು ಕಾಸ್ ಆಫ್ 140 ಮೈನಸ್ 40 100/2 ಬರುತ್ತೆ. ಜಸ್ಟ್ ಐ ಹ್ಯಾವ್ ಅಪ್ಲೈಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ಈ 2 ಟರ್ಮ್ಸ್. ಈಗ ಆನ್ಸರ್ ಬಂದ್ಬಿಟ್ಟಿದೆ. ದಟ್ ಈಸ್ cos 90 ಇಂಟು cos 70 ಐ ಥಿಂಕ್, plus 2 into cos 90 into cos 50 I think. Then how to proceed? Any idea about this step? Simple logic. What is the value of cos 90? 0. 0 into anything, 0. ಹೌದಾ? Here also, what is the value of cos 90? 0. 0 into anything, again 0 ಬರುತ್ತೆ. ಅಲ್ಲಿಗೆ 0 plus 0, nothing but 0. ಯಾವ ಆಪ್ಷನಲ್ಲಿ ಉಂಟು ಅಂದರೆ ಆಪ್ಷನ್ ನಂಬರ್ 3 ನಮಗೆ 0 ಇದೆ.
In similar manner, a similar question, they are given in terms of radian. Question, they are given in terms of radian. Options I did not written. Options are in your notebook, your workbook. Last alliದೆ. Pi by 5 ಅಂದರೆ 36 ಡಿಗ್ರಿ. ಹೌ ಯು ನೋ ಸರ್? ಪೈ ವ್ಯಾಲ್ಯೂ 180. 180 5 ಇಂದ ಡಿವೈಡ್ ಮಾಡಿ 36 ಟೈಮ್ಸ್ ಆಗುತ್ತೆ. ಪೈ ಬೈ 5 36 ಡಿಗ್ರಿ ಆದರೆ 3 ಪೈ ಬೈ 5 ನಿಮ್ಮ ಮೆಟೀರಿಯಲ್ ಇದೆ ಕ್ವಶನ್. 3 ಪೈ ಬೈ 5 108. 4 pi by 5, 4 into 36, 144. 6 pi by 5, 6 into 36, 216. 7 into 36, 7 pi by 5 is the last term. Same formula. Here also we should arrange the terms in grouping. Nothing but 252 plus sine of 108 ಒಂದು ಗ್ರೂಪ್ ಮಾಡ್ತೀನಿ. ಪ್ಲಸ್ ಸೈನ್ ಆಫ್ 216 ಪ್ಲಸ್ ಸೈನ್ ಆಫ್ 144 ಒಂದು ಗ್ರೂಪ್ ಮಾಡ್ತೀನಿ. ಇವೆರಡು ಆಡ್ ಮಾಡಿದಾಗ ಎಷ್ಟು ಬರುತ್ತೋ ಅವೆರಡು ಆಡ್ ಮಾಡಿದಾಗ ಅಷ್ಟೇ ಬರ್ಬೋದೇನೋ? ಶೋರ್? ಎಸ್. ಅಗೈನ್ ವಾಟ್ ಈಸ್ ದ ಫಾರ್ಮುಲಾ? ಸೈನ್ ಸಿ ಪ್ಲಸ್ ಸೈನ್ ಡಿ. ಐ ವಿಲ್ ಗೋ ಥ್ರೂ ಸ್ಲೋ ಸ್ಪೀಡ್. ನೀವು ಕನೆಕ್ಟ್ ಆಗಬೇಕು ನನಗೆ. ಅದೆಷ್ಟೇ ಕ್ವಶನ್ಸ್ ಆಗಲಿ ಹತ್ರ ಪಡೋದು ಬೇಡ, ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಂತ ಇರಬೇಕು. ಎಸ್. ಇದು ಸಿ, ಇದು ಡಿ, ಇದು ಸಿ, ಇದು ಡಿ. Again, this is the problem based on transformation formula. ಆಗ್ಬೋದಾ? ಎಸ್. ಇದೆಷ್ಟು ಬರುತ್ತೆ? ಸೈನ್ ಸಿ ಪ್ಲಸ್ ಸೈನ್ ಡಿ 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2. ಸಿ ಪ್ಲಸ್ ಡಿ ಅಂತಂದ್ರೆ 252 ಪ್ಲಸ್ 108 ಆಡ್ ಮಾಡ್ಕೋಬಹುದು ಸಿಂಪಲ್ ಕ್ಯಾಲ್ಕುಲೇಟರ್. ಓ ಸಾರಿ, ಕ್ಯಾಲ್ಸಿಯಲ್ಲೋ ಇಲ್ಲ CET ಎಕ್ಸಾಮ್ಗೆ ಇಲ್ಲಿ ಮಾಡ್ಕೊಂಡಿದ್ದೀನಿ. 250 108 360, ದಟ್ ಈಸ್ 360 ಡಿವೈಡೆಡ್ ಬೈ 2 ಬರುತ್ತೆ. ಹೌದಾ? ಇಂಟು ಕಾಸ್ ಆಫ್. ಇವಾಗ ಸಬ್ಟ್ರಾಕ್ಟ್ ಮಾಡೋಣ. ಏನು ಬರುತ್ತೆ? 252 108 ಸಬ್ಟ್ರಾಕ್ಟ್ ಮಾಡಿದಾಗ 12 8 ಆದಾಗ 4, ಇಲ್ಲಿ 4 ಇರುತ್ತೆ, ಆ 4 ಹಾಗೆ 144 ಆಗುತ್ತೆ. 144 ಡಿವೈಡೆಡ್ ಬೈ 2 ಪ್ಲಸ್ ಅಗೈನ್ ದರ್ ಇಸ್ ಎ ಫಾರ್ಮುಲಾ ಸೈನ್ ಸಿ ಪ್ಲಸ್ ಸೈನ್ ಡಿ. 2 ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 216 ಇದಾಗೋಯ್ತು, ಇವೆರಡು ಆಗೋಯ್ತು. 216 144. ಎಸ್. 10 nothing but 6 nothing but 3 360. 360 ಡಿವೈಡೆಡ್ ಬೈ 2 ಸಿ ಪ್ಲಸ್ ಡಿ ಬೈ 2 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಪಕ್ಕ ಇರಬೇಕು. ಇಂಟು ಕಾಸ್ ಆಫ್ ಸಿ ಮೈನಸ್ ಇದನ್ನು ಸಪ್ರೇಟ್ ಮಾಡೋಣ. ಏನು ಬರುತ್ತೆ? 2 11 4 ಹೋದಾಗ 7 72 ಬರುತ್ತೆ. ಐ ಥಿಂಕ್ 72 ಡಿವೈಡೆಡ್ ಬೈ 2. ಹೌದಾ? ಸಿಂಪ್ಲಿಫಿಕೇಶನ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಸ್. ದಟ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ 180 ಇಂಟು ಕಾಸ್ ಆಫ್ ಐ ಥಿಂಕ್ 72. ಹೌದಾ? ನೆಕ್ಸ್ಟ್ ಪ್ಲಸ್ 2 ಟೈಮ್ಸ್ ಸೈನ್ ಆಫ್ 360 ಬೈ 2 ನಥಿಂಗ್ ಬಟ್ 180 ಡಿಗ್ರಿ. ಇದು 72 ಬೈ ನಥಿಂಗ್ ಬಟ್ ಕಾಸ್ 36 ಡಿಗ್ರಿ. ಶೂರಾ? ಎಸ್ 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 ಎಸ್. ಪ್ಲೀಸ್ ಸೈನ್ 180 ವ್ಯಾಲ್ಯೂ ಎಷ್ಟು? ನಿಮಗೆ ಫಾರ್ಮುಲಾ ಲಿಸ್ಟ್ ನಾನು ಕಳಿಸಿದ ಲಿಸ್ಟಲ್ಲೇ ಸೈನ್ ಆಫ್ ಎನಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ನೋಡಿ ಎನ್ ಪೈ ಇಲ್ಲಿ 0 ಅಂತ ಬರುತ್ತೆ. ಇಲ್ಲಿ ಎನ್ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಎನಿ ಮಲ್ಟಿಪಲ್ -1 ಆಗ್ಬೋದು, -2 ಆಗ್ಬೋದು. ಎನಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎನ್ ವಿತ್ ಸೈನ್ ಪೈ ಆಲ್ವೇಸ್ 0. ಇದು ನಾನು ನಿಮಗೆ ಕೊಟ್ಟಿದ್ದೀನಿ. ಈಗ ನಾನು ವಾಟ್ಸಪ್ ಮಾಡಿರ್ತಕ್ಕಂಥ ಸಿನಾಪ್ಸಿಸ್ ಅಲ್ಲಿ ಅದಿದೆ. ಅಲ್ಲಿಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 180? 0. 0 ಇಂಟ್ ಎನಿಥಿಂಗ್ ಎಲ್ಲ ಹೊಟ್ಟೋಗುತ್ತೆ. ಅಗೈನ್ 0. 0 ಇಂಟ್ ಎನಿಥಿಂಗ್ ಎಲ್ಲ ಹೊಟ್ಟೋಯ್ತು. ಅಲ್ಲಿಗೆ 0 ಪ್ಲಸ್ 0 ಅಗೈನ್ 0. ಸೆಕೆಂಡ್ ಕ್ವಶನ್ಗೆ 0 ಅನ್ನೋ ಆಪ್ಷನ್ ಫಸ್ಟ್ ಆಪ್ಷನ್ ಅಲ್ಲಿದೆ. ಆಪ್ಷನ್ಸ್ ನಾನು ಪ್ರಿಂಟಲ್ಲಿ ಕೊಟ್ಟಿದ್ದೀನಿ. ಹೌದಾ? ಎಸ್. ಈ ಸಿಂಪ್ಲಿಫಿಕೇಶನ್ ಕೂಡ ನೀವು ಪರ್ಫೆಕ್ಟ್ ಇರಬೇಕು. ಕೆಲಸ ಎಲ್ಲೋ ಇರಲ್ಲ ಇದು ಮಾಡ್ಕೊಳ್ಳೋದಕ್ಕೋಸ್ಕರ. ಎಸ್. ಈಗ ನಾನು ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಸಿಂಪಲ್ ಪ್ರಾಬ್ಲಮ್ಸು. ನೀವು ಕಲ್ತುಬಿಟ್ರೆ ಇಷ್ಟು ಕೂಡ ಟೈಮ್ ವೇಸ್ಟ್ ಆಗೋದಿಲ್ಲ, ಇನ್ನೂ ಫಾಸ್ಟಾಗಿ ಮಾಡಿಬಿಡ್ತೀರಾ. ಅರ್ಥ ಆಗ್ತಿದೆಯಾ? ಸೈನ್ 420 ವ್ಯಾಲ್ಯೂ ಸಪ್ರೇಟಾಗಿ ಕಂಡುಹಿಡ್ಕೋಬೇಕು. ಎಲ್ಲನೂ ಕಂಡುಹಿಡ್ಕೋಬೇಕಿಲ್ಲ. ದರ್ ಇಸ್ ನೋ ಎನಿ ಫಾರ್ಮುಲಾ. ವಿ ಕೆನಾಟ್ ಅಪ್ಲೈ ಸೈನ್ ಎ ಕಾಸ್ ಬಿ ಫಾರ್ಮುಲಾ. ಸೈನ್ ಎ ಕಾಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರು ಕೂಡ ಮತ್ತೆ ಸಮ್ಸಲ್ಲಿ ಬರುತ್ತೆ ನಮ್ಗೆ ಆನ್ಸರ್. ಆಗ್ಬೋದಾ? ಎಸ್. This is the problem about allied angle. I will carefully explain to you allied angle because to find the
ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಫ್ ಆಲ್ ಆಂಗಲ್ ವಿ ಫಾಲೋಡ್ ಥ್ರೂ 3 ಡಿಫ್ರೆಂಟ್ ಸ್ಟೆಪ್ಸ್. 3 ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ. ಅದು ತೀರಿ ಹೇಳ್ಕೊಡುವಾಗ ಸ್ವಲ್ಪ ಜನ ಕಳ್ತಿರಲ್ಲ, ಅದಕ್ಕೋಸ್ಕರ ಇಲ್ಲಿ ಡಿಟೇಲ್ಡಾಗಿ ಹೇಳ್ಕೊಡ್ತೀನಿ. ಇದು ಸೈನ್ ಆಫ್ 360 + 60 ಬರೀಬೋದಾ? ಖಂಡಿತವಾಗ್ಲೂ ಸರ್. 360 ಪ್ಲಸ್ ಯಾವ ಕ್ವಾಡ್ರೆಂಟ್ ನೋಡಿ, ಇಲ್ಲಿ ಬರುತ್ತೆ 360 ಪ್ಲಸ್ ಅಂದ ತಕ್ಷಣ ಈ ಕ್ವಾಡ್ರೆಂಟ್ಗೆ ಹೋಗ್ತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗುತ್ತೆ? ಪಾಸಿಟಿವ್. ಸ್ಪೆಷಲ್ ಕೇಸಾ? ಅಲ್ಲ. ಸೊ ದೇರ್ ಫೋರ್ √3/2 ಬಂತು. ಯಾವುದು? ಸೈನ್ 420. ಹಾಗೇನೆ ನೆಕ್ಸ್ಟ್ ಇಂಕ್ ಚೇಂಜ್ ಮಾಡಿ ಬರೀತೀನಿ. ಇಲ್ಲಿ ಕೂಡ ಕನ್ಫ್ಯೂಷನ್ ಆಗೋದು ಬೇಡ. ನೆಕ್ಸ್ಟ್ ಕಾಸ್ 390 ಫೈಂಡ್ ಔಟ್ ಮಾಡ್ತೀನಿ. ಹೆಂಗೆ ಸರ್? ಕಾಸ್ ಆಫ್ 360 + 60. ಅಗೈನ್ 360 ಪ್ಲಸ್ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಈಸ್ ಪ್ಲಸ್ ಕಾಸೇ ಬರುತ್ತೆ. ಇದು ಸ್ಪೆಷಲ್ ಆಂಗಲ್ ಅಲ್ಲ, ಕಾಸ್ 60. ಹಾಗಾದ್ರೆ ಏನು ಬಂತಿದು? ಕಾಸ್ ಸಾರಿ ದಿಸ್ ಇಸ್ 30. ಐ ಹ್ಯಾವ್ ಡನ್ ಎ ಮಿಸ್ಟೇಕ್. ಆಗಿದೇನು ಬರುತ್ತೆ? 30 ಬರುತ್ತೆ. ಕಾಸ್ 30 ಆಲ್ಸೋ √3/2. ಅಗೈನ್ ಐ ವಿಲ್ ಚೇಂಜ್ ದ ಇಂಕ್ ಫಾರ್ ಫೈಂಡಿಂಗ್ ಕಾಸ್ 30. ಹೌದಾ? ಕಾಸ್ 330ನ ಅಗೈನ್ ನಾನು ಏನು ಮಾಡ್ತೀನಿ? ಕಾಸ್ ಆಫ್ 360 - 30 ಬರೀತೀನಿ. 360 - 30 ಯಾವ ಕ್ವಾಡ್ರೆಂಟು? 360 ಇಲ್ಲಿದೆ. ಮೈನಸ್ ಅಂದಾಗ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಏನು? ಪಾಸಿಟಿವೇ. ಸ್ಪೆಷಲ್ ಆಂಗಲ್ ಅಲ್ಲ, ಕಾಸ್ 30 ದಟ್ ಈಸ್ √3/2. ಸರಿ ಆಯ್ತಾ? ಕಾಣಿಸ್ತಾ ಇದೆಯಾ? ಎಸ್. ಇನ್ನೊಂದು ವ್ಯಾಲ್ಯೂ ಮಾತ್ರ ಫೈಂಡ್ ಔಟ್ ಮಾಡ್ಕೊಳ್ಬಿಡ್ತೀನಿ. ದಟ್ ಈಸ್ ಅದಕ್ಕೂ ಸೈನ್ ಇಂಕ್ ಚೇಂಜ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಆಗೋದು ಬೇಡ. ಎಸ್. ಏನದು? ಸೈನ್ 300. ಹೇಗೆ ಮಾಡ್ತೀವಿ? ಸೈನ್ ಆಫ್ 360 - 60. 360 - 60 ಯಾವ ಕ್ವಾಡ್ರೆಂಟು? ದಿಸ್ ಈಸ್ 360. ಹೌದಾ? ಮೈನಸ್ ಅಂತ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಏನಪ್ಪ? ನೆಗೆಟಿವ್. ನಾಟ್ ಎ ಸ್ಪೆಷಲ್ ಕೇಸ್. This is not a special case. That's what sin becomes sin itself. And sin 60, that is equals to -√3/2. All the 4 values using allied angle topic we are find out. ಏನೇನು ಮಾಡಿದ್ದೀವಿ ನೋಡಿ. ಇಲ್ಲೊಂದು ವ್ಯಾಲ್ಯೂ ಇದೆ, ಆಮೇಲೆ ಇಲ್ಲೊಂದು ವ್ಯಾಲ್ಯೂ ಇದೆ, ಆಮೇಲೆ ಇಲ್ಲೊಂದು ವ್ಯಾಲ್ಯೂ ಇದೆ, ಆಮೇಲೆ ಇಲ್ಲೊಂದು ವ್ಯಾಲ್ಯೂ ಇದೆ. ನೀಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಎಸ್. ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ, ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ದಟ್ ಈಸ್ ಈಕ್ವಲ್ಸ್ ಟು ಎಸ್. ಸೈನ್ 420 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ ಅಲೈಡ್ ಆಂಗಲ್ ಯೂಸ್ ಮಾಡಿಕೊಂಡು. ಏನು ಬಂತು? √3/2 ಬಂತು. ಇಂಟು ಮತ್ತೆ ಕಾಸ್ 390 ವ್ಯಾಲ್ಯೂ ಏನು ಬಂತು? √3/2 ಪ್ಲಸ್ ಅಗೈನ್ √3/2 ಇಂಟು ಮೈನಸ್ √3/2. ಇಲ್ಲಿ ಸಿಂಪಲ್ ಆನ್ಸರ್ √3 × √3 ಈ ಮೈನಸ್ ಇಲ್ಲಿಗೆ ಬಂದಾಗ ಪ್ಲಸ್ ಬರುತ್ತೆ. ಈ ಮೈನಸ್ ಇಲ್ಲಿಗೆ ಬಂದಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ. √3 ಆಯಿತು. √3 × √3 2 2 4 ಬರ್ದಾಕಿದೆ. ಸೇಮ್ ಥಿಂಗ್ ಗೆಟ್ ಕ್ಯಾನ್ಸಲ್ಡ್. ಎಸ್. ಫಾರ್ ಆಲ್ ದೀಸ್ 3 ಕ್ವಶನ್ಸ್, ಫಸ್ಟ್ 3 ಕ್ವಶನ್ಸ್ ಆನ್ಸರ್ 0ನೇ ಬಂದಿದೆ. ಅದು ಯಾವ ಆಪ್ಷನ್ನಲ್ಲಿದೆ ಅನ್ನೋದು ನೋಡ್ಬಿಡೋಣ. ಆಪ್ಷನ್ ನಂಬರ್ 1. ಅಲ್ಲಿಗೆ ಫಸ್ಟ್ ಕ್ವಶನ್ಗೆ ಆಪ್ಷನ್ 3 0 ಇಸ್ ದ ಆನ್ಸರ್. ಸೆಕೆಂಡ್ ಕ್ವಶನ್ ಆಪ್ಷನ್ 1 ಅಲ್ಲಿ ಕೂಡ 0 ಇಸ್ ದ ಆನ್ಸರ್. ಥರ್ಡ್ ಕ್ವಶನ್ಗೆ ಆಪ್ಷನ್ 1 ಅಲ್ಲಿ ಕೂಡ 0 ಆನ್ಸರ್. ನೀಟಾಗಿ ತಗೊಬೇಕು, ಸೈಡಲ್ಲಿ ವರ್ಕ್ ಮಾಡ್ಕೋಬೇಕು. ಕ್ಯಾಲ್ಸಿಯಲ್ಲೂ ಇಲ್ಲ, ಇದನ್ನು ಈ ರೀತಿನೇ ಮಾಡ್ಕೋಬೇಕು. 5/6 ಅಂತಂದರೆ 36, 3/6 ಅಂದರೆ 108, 4/6 ಅಂದರೆ 144. ಆ ಥರ ನೀಟಾಗಿ ತಗೋಬೇಕು. ಯು ಶುಡ್ ಮೇಂಟೈನ್ ಯುವರ್ ಸೀಡ್ ನೋಟ್ಸ್ ಬುಕ್ ವಿತೌಟ್ ಗ್ಯಾಪ್ ಆ್ಯಂಡ್ ಪರ್ಫೆಕ್ಷನ್. ಎಲ್ಲಿ ಕೂಡ ಗ್ಯಾಪ್ಸ್ ಬಿಟ್ಟಿರಬಾರ್ದು. ಆಮೇಲೆ ಪರ್ಫೆಕ್ಟ್ ಆಗಿರ್ಬೇಕು ನಿಮ್ಮ ಆನ್ಸರು. ಯಾವುದೇ ಥರ ಬರೆಯೋದು, ಹೊಡೆದಾಕೋದು ಈ ರೀತಿ ಎಲ್ಲ ಮಾಡಿಕೊಡೋದು. ಎಷ್ಟು ನೀಟಾಗಿದ್ದರೆ ಇಂಟ್ರೆಸ್ಟ್, ಅಷ್ಟು ಚೆನ್ನಾಗಿ ಸೀಟ್ ಎಕ್ಸಾಮ್ ಮಾಡಿದಾಗ ಅಷ್ಟು ಚೆನ್ನಾಗಿ ಆ ನೋಟ್ಸನ್ನು ವರ್ಕೌಟ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಆಗ್ಬೋದಾ? ಎಸ್. ಪ್ಲೀಸ್ ಕಾಪಿ ದ 3 ಪ್ರಾಬ್ಲಮ್ಸ್. ಕಾಪಿ ಅನ್ನೋದಕ್ಕಿಂತ ನೀವು ಸರಿಯಾಗಿ ಕಲಿತ್ಬಿಟ್ರೆ ವಿಡಿಯೋ ಕಂಪ್ಲೀಟ್ ಆಫ್ಟರ್ ದಿ ಕ್ಲಾಸ್ ನೀವೆಲ್ಲ ಒಂದು ಕಡೆಯಿಂದ ಕ್ವಶನ್ಸ್ ತೊಗೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಿ. ಈ ನೋಟ್ಸಲ್ಲಿ ಕೂಡ ಇಷ್ಟು ನೀಟಾಗಿರಬೇಕು. ಹೌದಾ? ನಾನು ಡಿಟೇಲ್ಡಾಗಿ ಬರೀಬೇಕಾದ್ರೆ 4 ಸ್ಟೆಪ್ಸ್ ಆಗಿದೆ. ಇನ್ನು 2 ಸ್ಟೆಪ್ಗೆ ತೆಗೆದಾಕ್ಬೋದು ನೀವು ಆಫ್ಟರ್ ವರ್ಕೌಟ್.
ಎಸ್ ಫೋರ್ತ್ ಒನ್ ಎ ಬ್ಯೂಟಿಫುಲ್ ಪ್ರಾಬ್ಲಮ್. cos square 1 degree plus cos square 2 degree plus cos square 3 degree up to cos 90 degree. So there is an idea. Please group the 90 terms. Here 90 terms is there. In such a way that please cos square 1 degree ಜೊತೆ ಈ ಡಾಟ್ಸ್ ಅಲ್ಲಿ cos square 90 ಮುಂಚೆ ಏನಿರುತ್ತೋ ಅದು ಬರ್ಕೋಬೇಕು. ಅದು cos square 89 ಆಗಿರುತ್ತೆ. Group a pair of terms such that whose angle is 90. ಈ ಟರ್ಮ್ಸ್ ಅಲ್ಲಿ ಪೈರ್ ಅಂದರೆ ಎರಡೆರಡನ್ನ ಗ್ರೂಪ್ ಮಾಡಿ ಯಾವ ರೀತಿ ಅಂದಾಗ ಈ ಆಂಗಲ್ಸ್ ಅನ್ನು ಕೊಡಿದಾಗ 90 ಬರಬೇಕು. ಹೌದಾ? ಆಮೇಲೆ ಪ್ಲಸ್ ಕಾಸ್ 2 ಡಿಗ್ರಿ ಇಲ್ಲಿರೋದೇ ಬರೆದಿದ್ದೀನಿ. ಇದರ ಮುಂಚೆ ಕಾಸ್ ಸ್ಕ್ವೇರ್ 89 ಇರುತ್ತೆ, ಅದರ ಮುಂಚೆ ಕಾಸ್ ಸ್ಕ್ವೇರ್ 88 ಇರುತ್ತೆ ಇಲ್ವಾ? ಖಂಡಿತವಾಗ್ಲೂ ಇರುತ್ತೆ ಸರ್. ಹೌದಾ? ಇದೆಲ್ಲ ಸೇರಿ ಒಂದು ಗ್ರೂಪ್, ಇದೆಲ್ಲ ಒಂದು ಸೇರಿ ಒಂದು ಪೈರ್ ಅಂದ್ರೆ 2. ಇದೆಲ್ಲ ಸೇರಿ ಒಂದು ಪೈರ್. ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಹಾಕೋದು ಮರ್ತಿದ್ದೀನಿ, ಪ್ಲೀಸ್ ಇಲ್ಲಿ ಪ್ಲಸ್ ಬರಬೇಕು. ಶೋರ್. ಅಲ್ಲಿಗೆ ಒಂದು ಪೈರಲ್ಲೇ ಎರಡೇ ಟರ್ಮ್ ಸೇರ್ಕೊಳ್ತಾ ಇದೆ ನೋಡಿ. ಹೌದಾ? ಮತ್ತಿಲ್ಲಿ ಏನು ಮಾಡ್ತೀನಿ ನಾನು, ಈ ಥರ ಮಾಡ್ಕೊಂಡು ಹೋದರೆ 1 ಜೊತೆ 89 ಬಿಕಾಸ್ 1 + 89 90, 2 ಜೊತೆ 88 ಬಿಕಾಸ್ 2 + 88 is 90. ಆ ಥರ ಮಾಡ್ಕೊಂಡು ಹೋದಾಗ ನಮಗೆ ಕಾಸ್ ಸ್ಕ್ವೇರ್ 45 ಉಳಿದೋಗುತ್ತೆ. ಯಾಕೆ ಸರ್? 0 ಅಲ್ಲಿ ಎರಡು ಕಾಸ್ ಸ್ಕ್ವೇರ್ 45 ಇದ್ದರೆ ಆ್ಯಡ್ ಮಾಡಿದಾಗ 90 ಬರ್ತಿತ್ತು. ಮತ್ತು ಕಾಸ್ ಸ್ಕ್ವೇರ್ 90 ಸಮೇತ ಉಳಿದೋಗುತ್ತೆ. ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಇದೆ ಇಲ್ಲಿ. ಟೋಟಲಿ ಹೌ ಮೆನಿ ಟರ್ಮ್ಸ್ ವಿ ಹ್ಯಾವ್? 90 ಟರ್ಮ್ಸ್ ಸರ್. ಔಟ್ ಆಫ್ 90 ಟರ್ಮ್ಸ್ ವಿ ಸೆಲೆಕ್ಟ್ ಎ ಪೈರ್ ಸಚ್ ದಟ್ ಹೂಸ್ ಆಂಗಲ್ ಇಸ್ 90. ಒಂದು ಪೈರಲ್ಲಿ 2 ರೇಷಿಯೋಸ್ ಇದೆ. ಪೈರ್ ಅಂದರೆ ಗೊತ್ತು ನಿಮ್ಗೆ 2 ಅಂತ. ಹೌದಾ? ಇಲ್ಲೊಂದು ಪೈರ್ ರೆಡಿ ಮಾಡಿದ್ದೀನಿ, ಇಲ್ಲೊಂದು ಪೈರ್ ರೆಡಿ ಮಾಡಿದೆ. ಪೈರ್ ಅಂದರೆ ಡಬಲ್ ಅಂತ ಪೈರ್ಸು 90ಯಲ್ಲಿ ಎಷ್ಟು ಪೈರ್ಸ್ ಮಾಡ್ತೀಯ? 45 ಸರ್ ಅಂತ ಹೇಳ್ತೀಯ. 45 ಪೈರ್ಸಲ್ಲಿ 2 ವ್ಯಾಲ್ಯೂಸ್ ಪಕ್ಕದಲ್ಲಿದೆ. ಯಾಕೆ ಸರ್? ಇದು ಯಾವುದ್ರ ಜೊತೆ ಪೈರ್ ಆಗಲ್ಲ. ಯಾಕಾಗಲ್ಲ ಹೇಳಿ ಸರ್? ಕಾಸ್ ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 45 ಆದರೆ ನನಗೆ 90 ಬರುತ್ತೆ. Where we have 2 cos square 45 terms in this expression, even though dots are there. ನೀನು ಡಾಟ್ಸ್ ಅಲ್ಲಿ ಏನು ಅರ್ಥ ಮಾಡ್ಕೋಬೇಕು? 3 4 5 6 ಅಪ್ ಟು 90 ಹೊರತು 45 2 ಟೈಮ್ಸ್ ಎಲ್ಲೂ ಇರಲ್ಲ ಇಲ್ಲಿ. ಏನಕ್ಕಿರುತ್ತೆ? ಟೆಲ್ ಮಿ ದ ನಂಬರ್ಸ್ 1 to 90 ಅಂದಾಗ ನೀವೇನಪ್ಪ ಹೇಳ್ತೀರಾ? 45 ಸಲ ಹೇಳ್ಕೊಂಡು ಹೋಗ್ತೀರಾ. ಯಾಕೆ ಹೇಳಬೇಕು? ಅದೇ ರೀತಿ 45 2 ಸಲ ಇದ್ದಿದ್ರೆ ಕಾಸ್ ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 45 90 ಆಗ್ತಿತ್ತು. ಆವಾಗ ಗ್ರೂಪ್ ಮಾಡ್ತಿದ್ದೆ. ಈ ಗ್ರೂಪಿಂಗ್ಸ್ ಯಾವ ರೀತಿ ನಡೀತಿದೆ ಗೊತ್ತಾಯ್ತಾ? 1 + 89 90, 2 + 88 90. ಆ ರೀತಿ 45 ಪ್ಲಸ್ ಡ್ಯಾಶ್ ಇಸ್ 90, ಅನದರ್ 45. ಎಲ್ಲಿದೆ ಅನದರ್ 45? ಇಲ್ಲ. ಮತ್ತೆ ಇದಷ್ಟೇ, ಕಾಸ್ ಸ್ಕ್ವೇರ್ 90 ಜೊತೆಗೆ 0 ಇದ್ದಿದ್ರೆ 0 + 90 ನಾವು 90 ಅಂತ ಹೇಳ್ತಿದ್ವು, ಅದು ಕೂಡ ಇಲ್ಲ. ಸೊ ಟೋಟಲಿ ವಿ ಹ್ಯಾವ್ 90 ಟರ್ಮ್ಸ್, ಈಚ್ ಪೈರ್ ಹ್ಯಾವಿಂಗ್ 2 ಟರ್ಮ್ಸ್. ಟೋಟಲಿ ವಿ ಶುಡ್ ಗೆಟ್ 45 ಟರ್ಮ್ಸ್. ಒಪ್ಕೊಳ್ಳೋಣ. ಆದ 2 ಟರ್ಮ್ಸ್ ಸಪರೇಟ್ ಆಗ್ಬಿಟ್ಟಿದೆ. ಇವೆರಡು ಟೈಮ್ ಸಪ್ರೇಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವಿಲ್ಲಿ ಅಪ್ ಟು ಹಿಯರ್ ಅಂದರೆ ಇಲ್ಲಿವರೆಗೂ ನಮಗೆ 44 ಟರ್ಮ್ಸ್ ಇರುತ್ತೆ. ಇದು ಬಿಟ್ಟು ಈಗ ಇದನ್ನು ನಾವು ಸೈನ್ ಸ್ಕ್ವೇರ್ 1 ಹಂಗೆ ಇರಲಿ. ಈ ಕಾಸ್ ಸ್ಕ್ವೇರ್ 89 ನಾವು ಕಾಸ್ ಸ್ಕ್ವೇರ್ 90 - 1 ಬರೀಬೋದು ನೋಡಿ. ಶೋರ್ 100%. 90 ಮೈನಸ್ ಯಾಕೆ ಸರ್ 90 ಮೈನಸ್ ಬರೋ? 100 - 11 ಬರೀರಿ ಸರ್. ಐ ಆಮ್ ಗೋ ಥ್ರೂ ಅಲೈಡ್ ಆ್ಯಂಗಲ್. 100 ಇಸ್ ನಾಟ್ ಅಲೈಡ್ ಟು ಎನಿ ಆ್ಯಂಗಲ್. ಓ ಹೌದಾ ಸರ್? ಎಸ್, ಅಲೈಡ್ ಆ್ಯಂಗಲ್ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮಲ್ಟಿಪಲ್ಸ್ ಆಫ್ 90, ಮಲ್ಟಿಪಲ್ಸ್ ಆಫ್ 180, ಮಲ್ಟಿಪಲ್ಸ್ ಆಫ್ 270, ಮಲ್ಟಿಪಲ್ಸ್ ಆಫ್ 360 ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಸ್, 90 ಮೈನಸ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಪ್ಲಸ್. ಈವನ್ ಇಫ್ ಇಟ್ ಇಸ್ ಮೈನಸ್, ಸ್ಕ್ವೇರ್ ಇಸ್ ದೇರ್, ದೆನ್ ವಿ ಕ್ಯಾನ್ ಮೇಕ್ ಇಟ್ ಪಾಸಿಟಿವ್. ಇರಲಿ, ಪಾಸಿಟಿವೇ ಬಂತು. ಸ್ಪೆಷಲ್ ಆ್ಯಂಗಲ್ಲ ಖಂಡಿತವಾಗ್ಲೂ ಸರ್. ಹಾಗಾದ್ರೆ ಏನಾಗುತ್ತೆ? ಸೈನ್ ಸ್ಕ್ವೇರ್ 90 ಮೈನಸ್ ಡ್ರಾಪ್ ಆದರೆ 1. ಅಲ್ಲಿಗೆ ಕಾಸ್ ಸ್ಕ್ವೇರ್ 89 ಸೈನ್ ಸ್ಕ್ವೇರ್ 1 ಬರೀಬೋದಂತೆ ನೋಡ್ರಿ.
ಅದೇ ರೀತಿ ಕಾಸ್ ಸ್ಕ್ವೇರ್ 88 ಅನ್ನ ನಾವು ಇದೊಂದು ಟರ್ಮ್ ಮುಗಿದೋಯ್ತು. ಕಾಸ್ ಸ್ಕ್ವೇರ್ 90 minus 2 express it in the form of allied to any allied angle. 90 minus 2 is 88 sir. 100 minus 12 is also 88 sir. 100 use ಮಾಡಬಾರ್ದು, is not allied to any angle. Again 90 minus first quadrant, in that case cos is positive, there is a special angle that becomes sin. 90 drop out, that is ಅಲ್ಲಿಗೆ cos square 88 ಅನ್ನ sin 2 ಬರೀಬೋದಂತೆ, ಸಾರಿ sin square. cos square 89 ಅನ್ನ ನಾವು sin square 1 ಬರೀಬೋದಂತೆ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಹಾಗಾದರೆ ಇಲ್ಲಿ ನಮಗೆ ಇದೇನಾಗುತ್ತೆ, ಕಾಸ್ ಸ್ಕ್ವೇರ್ 1 ಡಿಗ್ರಿ ಹಾಗೇ ಇರುತ್ತೆ. ಕಾಸ್ ಸ್ಕ್ವೇರ್ 18 ಕನ್ವರ್ಟೆಡ್ ಇಂಟು ಸೈನ್ ಸ್ಕ್ವೇರ್ 1 ಡಿಗ್ರಿ ಪ್ಲಸ್ ಅಗೈನ್ ಕಾಸ್ ಸ್ಕ್ವೇರ್ 2 ಡಿಗ್ರಿ ಪ್ಲಸ್ ಇದನ್ನು ಸೈನ್ ಕನ್ವರ್ಟ್ ಮಾಡಿದ್ದೀನಿ, ದಟ್ ಈಸ್ ಸೈನ್ ಸ್ಕ್ವೇರ್ 2 ಡಿಗ್ರಿ plus dot 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 up to 44 terms. Then this is not in pair ಇದ್ರೂ ಪ್ರಯೋಜನ ಇಲ್ಲ ನಮಗೆ. ಇದನ್ನು ಸೈನು ಕಾಸ್ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿದ್ರೂ ಮಾಡ್ಕೋಬಹುದು, ಬಂದ್ಬಿಡುತ್ತೆ ಅದು ಕೂಡ. ಬೇಕಾದ್ರೆ ಇದನ್ನು ಕೂಡ ಇದೇ ರೀತಿ ಕನ್ವರ್ಟ್ ಮಾಡ್ಕೋಬಹುದು, ಬೇಡ ವ್ಯಾಲ್ಯೂಸ್ ಇದೆ. ವಾಟ್ ಈಸ್ ಕಾಸ್ 45? 1/√2 ಹೋಲ್ ಸ್ಕ್ವೇರ್. ವಾಟ್ ಈಸ್ ಕಾಸ್ 90? 0. ಬಿಟ್ಬಿಡು. ಹೌದಾ? ಅಲ್ಲಿಗೆ ಈ ಡಾಟ್ಸ್ ಅಲ್ಲಿ ನಮ್ಗೆ ಇರ್ತಕ್ಕಂಥದ್ದು 44 ಟರ್ಮ್ಸೇ. ಆಫ್ಟರ್ 44th ಟರ್ಮ್ ದಿಸ್ 1/√2 ಹೋಲ್ ಸ್ಕ್ವೇರ್. ಡೋಂಟ್ ಕನ್ಫ್ಯೂಸ್, ಕೇರ್ಫುಲ್ ವಿತ್ ದ ಸ್ಟೆಪ್. ಅರ್ಥ ಆಯ್ತಾ? ಇಲ್ಲಿ ಯಾಕೆ ಸೈನ್ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಈಗ ಪ್ರಯೋಜನ ಉಂಟು. ಇಲ್ಲಿ ನೋಡಿ, ದೀಸ್ 2 ಟರ್ಮ್ಸ್ ಆರ್ 1 pair. These 2 terms are 1 pair. We know the formula cos square theta plus sin square theta 1 if theta is same ಬಂದಿದೆ, ಅಲ್ಲಿಗೆ ಇದು 1 ಆಯಿತು. ಪ್ಲಸ್ cos square 2 degree plus sin square 2 degree is also 1 because 2 same. We have the formula cos square x plus sin square x is equals to 1. x ಸೇಮ್ ಇರಬೇಕು, ಎಷ್ಟಾದರೂ ಇರ್ಬೋದು. ಓಕೆ, ಪ್ಲಸ್ ಡಾಟ್ 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 ಅಪ್ ಟು ಹೌ ಮೆನಿ ಟರ್ಮ್ಸ್? 44 ಟರ್ಮ್ಸ್. 50 ಗ್ರೂಪ್ಸ್ ಎಲ್ಲ ಮಾಡೋಕ್ಕಾಗೋದು. ಆ 92 ಅನ್ಗ್ರೂಪ್ ಟರ್ಮ್ಸ್ ಇದೆ, ಅವು ಲೈಕ್ ಆಗೋದಿಲ್ಲ, ಅದಕ್ಕೆ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ಬೇಕಾದ್ರೆ ಇದಕ್ಕೆ ಇದೇ ರೀತಿ ಕನ್ವರ್ಟ್ ಮಾಡ್ಕೋಬಹುದು. ಕೆನ್ ವಿ ಕನ್ವರ್ಟ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸೈನ್? ಅದು ಅಷ್ಟೇ ಬರುತ್ತೆ. ಅರ್ಥ ಆಯ್ತಾ? ಪ್ಲೀಸ್ ಎಲ್ಲರೂ ನೋಡಬೇಕು. ಇಲ್ಲಿ 1/2 ಮಾತ್ರ ಉಳಿತದೆ ನಮ್ಗೆ ಲಾಸ್ಟಿಗೆ, 1/2 ಹೋಲ್ ಸ್ಕ್ವೇರ್. ಕಾಸ್ 90 0 ಬಿಟ್ಟಾಕ್ರಿ, ಕಾಸ್ 90 0 ಬರುತ್ತೆ. ಹೌದಾ? ಎಸ್. ಅಲ್ಲಿಗೆ 1 + 1 + 1 + ಅಪ್ ಟು 44 ಟರ್ಮ್ಸ್ ಏನು ಬರುತ್ತೆ? 44 ಬರುತ್ತೆ. ಪ್ಲಸ್ ಹಾಫ್. ಪ್ಲಸ್ ಹಾಫ್ ಅಂದಾಗ ಎಲ್ ಸಿ ಎಮ್ ಎಷ್ಟು? 88 + 1/2. ದಟ್ ಇಸ್ ನಥಿಂಗ್ ಬಟ್ 89/2. ಇಸ್ ದೇರ್ ಇನ್ ಅವರ್ ಆಪ್ಷನ್? ಎಸ್, ಆಪ್ಷನ್ ನಂಬರ್ 4 ಆಗ್ಬೋದಾ? ಶಲ್ ವಿ ಗೋ ಥ್ರೂ ನೆಕ್ಸ್ಟ್ ಪ್ರಾಬ್ಲಮ್. ಏನದು? 5th ಒನ್ ನೋಡಿ. ಈ ಕಾಸ್ಟ್ ಟರ್ಮ್ ನನಗೆ ಇಟ್ಕೊಂಡು ಇದನ್ನು ಸೈನಿಕ್ ಕನ್ವರ್ಟ್ ಮಾಡಿದೆ, ಕಾಸ್ಟ್ ನನಗೆ ಇಟ್ಕೊಂಡು ಇದನ್ನು ಸೈನಿಕ್ ಕಟ್ ಮಾಡಿ ಈ ಟೆಕ್ನಿಕ್ ಮಾಡಿದ್ದೀನಿ ನೋಡ್ರಿ. ಅಲೈಡ್ ಆ್ಯಂಗಲ್, ಇಲ್ಲಿಂದ ಅಲ್ಲಿಗೆ ಅಲೈಡ್ ಆ್ಯಂಗಲ್, ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಜಸ್ಟ್ ಸ್ಪಿಟ್ಟಿಂಗ್, ಈ ಸ್ಟೆಪ್ಪಿಂದ ಈ ಸ್ಟೆಪ್ಗೆ ಅಲೈಡ್ ಆ್ಯಂಗಲ್. ಅಲೈನ್ಡ್ ಆ್ಯಂಗಲ್ ಟಾಪಿಕ್ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ, ಸ್ಟೆಪ್ ವೈಸ್ ನಿಮಗೆ ಕನ್ಫರ್ಮ್ ಪರ್ಫೆಕ್ಟ್ ಇಲ್ಲ. ನೀವು ಫಸ್ಟ್ ಯಾವ ಕ್ವಾಡ್ರೆಂಟ್ ಅಂತ ನೋಡ್ಬೇಕು. ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಏನು? ಪ್ಲಸ್, ಅದಕ್ಕೆ ನಾನು ಪ್ಲಸ್ ಫಸ್ಟ್ ಬರ್ಕೊಂಡೆ. ಸ್ಪೆಷಲ್ ಆ್ಯಂಗಲ್ ಹೌಸ್ ಸರ್, ಅದಕ್ಕೆ ಸೈನ್ ಆಮೇಲೆ ಬರ್ಕೊಂಡೆ. ಥರ್ಡ್ ಸ್ಟೆಪ್ಪಲ್ಲಿ 90 ಮೈನಸ್ ಡ್ರಾಪ್ ಔಟ್ ಆಗಿಬಿಟ್ಟು ಸೈನ್ ಸ್ಕ್ವೇರ್ 1 ಬಂತು. ಅದನ್ನೇ ಈ ಈ ಪಿಕ್ಚರ್ನೇ ನಾನು ಎತ್ಕೊಂಡು ಮುಂದೆ ಇಲ್ಲಿ ಬರ್ದಿರ್ತಕ್ಕದ್ದೇನು ಸೈನ್ ಸ್ಕ್ವೇರ್ 1. ಇಲ್ಲಷ್ಟೇ 88 90 - 2 ಮಾಡಿದ್ದೀನಿ. 90 - 2 88. ಇಲ್ಲಿಂದ ಇಲ್ಲಿಗೆ ಯಾವುದೇ ಅಲೈಡ್ ಆ್ಯಂಗಲ್ ಇಲ್ಲ. 90 ಮೈನಸ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಏನು? ಪಾಸಿಟಿವ್. ಸ್ಪೆಷಲ್ ಆ್ಯಂಗಲ್ ಹೌದು ಸರ್, ದಟ್ಸ್ ವಾಟ್ ಸೈನ್ ಸ್ಕ್ವೇರ್. 90 ಮೈನಸ್ ಡ್ರಾಪ್ ದಟ್ ಈಸ್ ಈಕ್ವಲ್ಸ್ ಟು 2. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಗ್ತಿದೆಯಾ? ನೋಡಿ, ಆ ಪೇರ್ ಮಾಡೋದ್ರಿಂದ ಈ ರಿಸಲ್ಟ್ ಯೂಸ್ ಮಾಡ್ಕೋಬಹುದು ಅಂತ ಅಷ್ಟೇ, ಇನ್ನೇನಿಲ್ಲ. ಎಸ್, ಶಲ್ ವಿ ಗೋ ಥ್ರೂ ಪ್ರಾಬ್ಲಮ್ ನಂಬರ್ 5? ಖಂಡಿತವಾಗ್ಲು. ದಟ್ ಈಸ್ tan 45 ಪ್ಲಸ್ ಎ ಇಂಟು tan 45 ಮೈನಸ್ ಎ ಅನಿಸುತ್ತೆ.
ಶೋರ್ ಎಸ್, ಈಸಿಯಾಗಿ ಮುಗಿದೋಗುತ್ತೆ ಆನ್ಸರು. ಡೋಂಟ್ ಗೋ ಥ್ರೂ ಫಾರ್ಮುಲಾ tan ಆಫ್ ಎ ಪ್ಲಸ್ ಬಿ ಇಂಟು tan ಆಫ್ ಎ ಮೈನಸ್ ಬಿ. ಹಂಗೆ ಮಾಡಿದ್ರೂ ನಮ್ಗೆ ಆನ್ಸರ್ ಇನ್ನೂ ಈಸಿಯಾಗೆ ಬರುತ್ತೇನೋ. ಎಸ್ ಹಾಗೆ ಮಾಡಿದ್ರು ಈಸಿ ಬರುತ್ತೆ. ಆಲ್ರೆಡಿ ಆ್ಯಂಗಲ್ ಟಾಪಿಕ್ ಯೂಸ್ ಮಾಡಿದ್ರು ಈಸಿಯಾಗಿ ಬರುತ್ತೆ. ಇಲ್ಲಿ ಫಾರ್ಮುಲಾ ಹಾಕೋಣ. ಏನು ಫಾರ್ಮುಲಾ? tan ಆಫ್ ಎ ಪ್ಲಸ್ ಬಿ ಫಾರ್ಮುಲಾನು ಹಾಕೋಣ, tan ಆಫ್ ಎ ಮೈನಸ್ ಬಿ ಫಾರ್ಮುಲಾನು ಹಾಕೋಣ. ಇದು tan ಎ ಪ್ಲಸ್ tan ಬಿ ಡಿವೈಡೆಡ್ ಬೈ 1 ಮೈನಸ್ tan ಎ tan ಬಿ. ಅದು ನಿಮ್ಗೆ ಗೊತ್ತಿರೋದೆ, ಪೂರ್ತಿ ನನ್ನ ಹತ್ರ ಬರ್ಸ್ಬೇಡಿ. ಇದಷ್ಟೇ, tan ಎ ಮೈನಸ್ tan ಬಿ ಡಿವೈಡೆಡ್ ಬೈ 1 ಪ್ಲಸ್ tan ಎ ಇಂಟು tan. ಹೌದಾ? ಅಲ್ಲೇ ಫಾರ್ಮುಲಾ ಹಾಕೋಣ. tan 45 ಮೈನಸ್ tan ಎ ಡಿವೈಡೆಡ್ ಬೈ 1 ಪ್ಲಸ್ tan 45 ಇಂಟು tan ಎ ಹೋಲ್ ಥಿಂಗ್ ಇಂಟು ಇದಷ್ಟೇ tan 45 ಮೈನಸ್ tan ಎ. ಆನ್ಸರ್ ಈಸಿಯಾಗಿ ಬರುತ್ತೆ ಈ ಮೆಥಡ್ ಕೂಡ. 1 ಪ್ಲಸ್ tan 45 ಇಂಟು tan ಎ. ಇನ್ನೊಂದೇ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ. ವಾಟ್ ಇಸ್ tan 45? 1 ಮೈನಸ್ tan ಎ ಹಂಗೆ ಇರುತ್ತೆ. 1 ಪ್ಲಸ್ ವಾಟ್ ಇಸ್ tan 45? 1 ಇಂಟು tan ಎನ ನಾವು ಈ ಇಲ್ಲಿರ್ತಕ್ಕಂಥ 1 ಎಲ್ಲೋಯ್ತು ಸರ್ ಅಂತ ಕೇಳಬಾರ್ದು. ನಾವು 1 ಇಂಟು ಎಕ್ಸ್ ಏನಪ್ಪ ಬರ್ತೀವಿ, ಎಕ್ಸ್ 1 ಬಿಡ್ತೀವಿ, ಆ ರೀತಿ. ಅರ್ಥ ಆಯ್ತಾ? ಎಸ್. ಆಮೇಲೆ ಇಂಟು 1 tan 45 1 ಮೈನಸ್ tan ಎ ಡಿವೈಡೆಡ್ ಬೈ 1 ಪ್ಲಸ್ ಸಾರಿ ದಿಸ್ ಇಸ್ ಎ ಪ್ಲಸ್, ದಿಸ್ ಇಸ್ ಮೈನಸ್. ಫಾರ್ಮುಲಾ ತಪ್ಪು ಮಾಡಿದ್ದೀನಿ. 1 ಮೈನಸ್ tan ಎ ಡಿವೈಡ್ ಬೈ 1 ಪ್ಲಸ್ tan ಎ. ಈ ಟರ್ಮ್ ಎಲ್ಲ ಐತೆ ಸರ್, ಈ ಟರ್ಮು 1 ಆಗಿದೆ. 1 ಪ್ಲಸ್ 1 2 ಹೇಳ್ತೀಯಾ? ಇಲ್ಲ, ಪಕ್ಕದಲ್ಲಿ tan ಎ ಇರೋದ್ರಿಂದ ಅದು 1 ಇಂಟು tan ಎ tan ಎನ್ ಆಗುತ್ತೆ. ಅಲ್ಲಿಗೆ ನಮಗೆ ನೋಡಿ, ಇಲ್ಲೂ ಕೂಡ ನಾನು ಮಿಸ್ಟೇಕ್ ಆಗಿ ಕರೆಕ್ಷನ್ ಮಾಡಿಲ್ಲ, ಪ್ಲೀಸ್. tan ಆಫ್ ಎ ಪ್ಲಸ್ ಬಿ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. tan ಆಫ್ ಎ ಮೈನಸ್ ಇಲ್ಲಿ ಮೈನಸ್. ಎಸ್. ಈಗ ನಾನು ಏನು ಕ್ಯಾನ್ಸಲ್ ಮಾಡ್ತೀನಿ ನೋಡಿ, ಇಲ್ಲಿ ಇಂಟು ಇರೋದ್ರಿಂದ ಈ ಟರ್ಮು ಹೋಗುತ್ತೆ, ಮತ್ತು ಈ ಟರ್ಮು ಎರಡು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಕ್ಯಾನ್ಸಲ್ ಆದಮೇಲೆ ಯಾವ ಮೂರ್ಖರು ಕೂಡ 0 ಅಂತ ಬರೆಯಬಾರ್ದು, ತಪ್ಪಾಗುತ್ತೆ. ನಾವು ಎಕ್ಸ್ ಬೈ ಎಕ್ಸ್ ಯಾವತ್ತು 0 ಬರೀತೀವ? ಇಲ್ಲ, ತಪ್ಪು. ಎಕ್ಸ್ ಬೈ ಎಕ್ಸ್ ಕ್ಯಾನ್ಸಲ್ ಮಾಡಿದಾಗ 1 ಬರುತ್ತೆ. ಅದೇ ರೀತಿ ಅಲ್ಲಿ ಅವರು 0 ಕೂಡ ಕೊಟ್ಟಿರ್ತಾರೆ ನಿಮ್ಮ ನ್ಯಾಮಾರ್ಸಕ್ಕೆ. ದಯವಿಟ್ಟು ಯಾರು ಕೂಡ ಮೂರ್ಖರಾಗಬಾರ್ದು. ಯುವರ್ ಆನ್ಸರ್ ಈಸ್ 1. ಅರ್ಥ ಆಯ್ತಾ? ಅದು ಆಪ್ಷನ್ನು 2 ಅಲ್ಲಿದೆ. ಹೌದಾ? ಆನ್ಸರ್ 1 ಬರೋದು ಆಪ್ಷನ್ 2 ಅಲ್ಲಿ. ಇಷ್ಟೇ ಸಿಂಪಲ್ ಆಗಿರ್ತವೆ. ಇದು ಸ್ವಲ್ಪ ರಿಸ್ಕು ಕಳಿಯುವಾಗ. ಒನ್ಸ್ ಕಳಿತದ್ದಾದ್ಮೇಲೆ ಇಂಥ ಪ್ರಾಬ್ಲಮ್ಸ್ 176 ಮಾಡಾಕ್ತೀವಿ ವಿತ್ ಎ ಮಿನಿಟ್. ಅರ್ಥ ಆಗ್ತಿದೆಯಾ? ಎಸ್, ಪ್ಲೀಸ್ ನೋಡ. ಇಲ್ಲಿ tan 45 ಎಲ್ಲೋಯ್ತು ಅಂತ ಮತ್ತೆ ಡೌಟ್ ಬರುತ್ತೆ. 1 ಆಗಿದೆ, 1 ಇಂಟು tan ಎ ಎನೆ. ಇಲ್ಲಿ tan 45 1 ಆಗಿದೆ, 1 ಇಂಟು tan ಎನೆ. ಮತ್ತು 1 ಪ್ಲಸ್ 1 ಮೈನಸ್ ಹಾಗೆ ಇದೆ. ಇವೆರಡೂ ಕ್ಯಾನ್ಸಲ್ ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಆಪೋಸಿಟ್ ಪೊಸಿಷನ್ಸ್ ಅಲ್ಲಿ ಕೂತಿದೆ. ಎಸ್, ಸೂಪರ್ ಪ್ರಾಬ್ಲಮ್ ಬೇಸ್ಡ್ ಆನ್ ಅಲರ್ಡ್ ಆ್ಯಂಗಲ್ಸ್. ಅದಕ್ಕೆ ನಾನು ತುಂಬ ಸ್ಲೋ ಮಾಡಾಕ್ತೇನೆ. ಅಲರ್ಡ್ ಆ್ಯಂಗಲ್ಸಲ್ಲಿ ನೀವು ವೀಕ್ ಇದ್ದರೆ ಈಗ ಮತ್ತೆ ಕಲ್ತ್ಕೋಬೋದು. ಎಸ್, ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಫ್ 180 ಮೈನಸ್ ಎ. 180 ಮೈನಸ್ ಎ ಗೋಸ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಅನ್ನೋದು ನೆಗೆಟಿವ್. ಶೋರ್ ಈಸ್ ನಾಟ್ ಎ ಸ್ಪೆಷಲ್ ಆ್ಯಂಗಲ್, hence cos carry as it is. First term is over. ಆಮೇಲೆ ಇಂಟು ಇದೊಂದು ಟರ್ಮ್ ಇಂಟು 90 ಪ್ಲಸ್ ಎ ಗೋಸ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ cot is negative. 90 is a special angle, therefore cot becomes tan. 90 plus drop out, the entire term becomes minus tan A. Cos of minus A, everybody knows, plus cos A. Secant of minus A, cos of minus A ಮಾತ್ರ ಪ್ಲಸ್ ಬರುತ್ತೆ, ಇನ್ನೆಲ್ಲ ನೆಗೆಟಿವ್ ಬರುತ್ತೆ. ಅದು ನಿಮ್ಮ ಮೆಟೀರಿಯಲ್ ಇದೆ. Again 180 plus A goes to third quadrant. In third quadrant tan is positive and not a special angle, it becomes tan, and 180 plus a drop out, it becomes tan A. 270 plus A again goes to fourth quadrant. Please remember, in fourth quadrant tan is negative.
and is a special angle, it becomes cot. 270 drop out, it becomes minus cot of A. 360 minus A belongs to again fourth quadrant. In fourth quadrant, sine is negative, is not a special angle, hence it becomes sine A. 270 and 90 are the special angles. So ಮೈನಸ್ ಇಂಟು ಮೈನಸ್ ಇಲ್ಲೂ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಅಲ್ಲೂ ಪ್ಲಸ್ ಆಗುತ್ತೆ. ಅಲ್ಲಿಗೆ ಅದು ಕಾಸ್ ಎ ಹಾಗೆ ಬರೆಯೋಣ. ಹೌದಾ? ಇದನ್ನು ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ ಟ್ಯಾನ್ ಎನ, ಯಾಕೆಂದರೆ ಎಲ್ಲ ಸೈನು ಕಾಸಲ್ಲಿ ತೆಗೆಯೋಣ, ಬೇಗ ಸಿಂಪ್ಲಿಫೈ ಆಗುತ್ತೆ. ಇದು ಕಾಸ್ ಎ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಇದಷ್ಟೇ. ಟ್ಯಾನ್ ಎನ ನಾವು ಸೈನ್ ಎ ಡಿವೈಡೆಡ್ ಬೈ, ಇಲ್ಲಾಂದರೆ ನಾವು ಈಸಿಯಾಗಿ ಈ ಟ್ಯಾನೆ ಹೊಡಿಬೋದಾಗಿತ್ತು. ಬಿಡಿ ಮಾಡಾಕಿದ್ವಿ ಕಾಸ್ ಎ, ಇದು ಹೊಡಿಬೋದಾಗಿತ್ತು ಆರಾಮ್ಸೆ, ನಾನು ನೋಡ್ಕೊಂಡಿಲ್ಲ, ಇನ್ನೂ ಈಸಿಯಾಗಿ ಬಂದ್ಬಿಡ್ತಾ ಇತ್ತು. ಆಯಿತಾ? ಇದು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮಾಡೋಣ. ಇದು ಸೈನ್ ಎ ಹಾಗೆ ಅಗೈನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸರಿ ಆಯ್ತಾ? ಕಾಸೆ ಗೆಟ್ ಕ್ಯಾನ್ಸಲ್ಡ್. ಶೋರ್? ಇಲ್ಲಿ ಕಾಸೆ ಗೆಟ್ ಕ್ಯಾನ್ಸಲ್ಡ್, ಸೈನೆ ಗೆಟ್ ಕ್ಯಾನ್ಸಲ್ಡ್. ಏನು ಉಳಿದಿದೆ ನಾವು? ಎಸ್. ಮತ್ತೆ ನೋಡಿ ಇಲ್ಲಿ ಇನ್ನೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ನೋಡಲಿಲ್ಲ ನಾವು. ಇನ್ನೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಒಂದೇ ಪೆನ್ನಲ್ಲಿ ಹೊಡೆಯೋದು ಬೇಡ, ಒಂದೇ ಪೆನ್ನಲ್ಲಿ ಹೊಡೆದ್ರೆ ಈ ಕನ್ಫ್ಯೂಷನ್ ಆಗುತ್ತೆ. ನಾನು ಡಿಫ್ರೆಂಟ್ ಕಲರಲ್ಲಿ ತೋರಿಸಿದ್ದೀನಿ, ಆಗ್ಬೋದಾ? ಅಲ್ಲಿಗೆ ನಿಮ್ಗೆ ಉಳಿದಿದ್ದೇನು? ಕಾಸಿ. ಯಾವ ಆಪ್ಷನ್ನಲ್ಲಿ ಕಾಸಿ ನಮ್ಗೆ ಉಳಿದಿದೆಪ್ಪ ಅಂತಂದರೆ ಆಪ್ಷನ್ 1ನಲ್ಲಿ ನಮಗೆ ಆನ್ಸರ್ ಉಳ್ಕೊಂಡಿದೆ. ಗೊತ್ತಾಗ್ತಿದೆಯಾ? ಎಸ್. ಶಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 7. ಅದಕ್ಕೆ ಸ್ಪೇಸ್ ಸಾಕೋಗಿದ್ರೆ ಸಪ್ರೇಟಾಗಿ ಬರೆಯೋಣ. ಎ ಸಿಂಪಲ್ ಪ್ರಾಬ್ಲಮ್ ಲುಕ್ಸ್ ಲೈಕ್ ಕಾಂಪ್ಲಿಕೇಟಿವ್, ಡಿಫಿಕಲ್ಟ್. ಸ್ವಲ್ಪ ಸಬ್ಜೆಕ್ಟಲ್ಲಿ ಅಬೋವ್ ಆವರೇಜ್ ಇರೋನು ಏನು ಮಾಡ್ತಾನೆ ಗೊತ್ತಾ ಸರ್? ಇದು ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಥರ ಇದೆ ಸರ್. ಹಾಗಾದರೆ ನಾನು ಇದನ್ನು ಟ್ಯಾನ್ ಆಫ್ ಎ ಮೈನಸ್ ಬಿ ಬರೀಬೋದು ಸರ್. ಅಂದರೆ ಟ್ಯಾನ್ ಆಫ್ 160 minus 110, you get tan 50. Then how to proceed? Tell me, please. Your idea is correct. Your idea is absolutely correct. Tan A minus tan B divided by 1 plus tan A tan B is tan of A minus B. A is 160, B is 110. 160 minus 110, nothing but 50. Then how to proceed? So, your idea is failure to with respect to options. But not with respect to subject. Subject ಪ್ರಕಾರ ನಿನ್ನ ಐಡಿಯಾ ಸರಿ ಇದೆ, ಆಪ್ಷನ್ಸ್ ಪ್ರಕಾರ ಹೋದರೆ ನಿನಗೆ ಆನ್ಸರ್ ಬರೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾವೇನು ಮಾಡ್ತೀವಿ, ಯೂಸಿಂಗ್ ಅಲೈಡ್ ಆ್ಯಂಗಲ್ ಟಾಪಿಕ್. ನೋಡಿ, ಅಲೈಡ್ ಆ್ಯಂಗಲ್ ಪದೇ ಪದೇ ಬರ್ತಿದೆ. ನಾನು ಪದೇ ಪದೇ ಬಂದರೂ ಕೂಡ ನಿಮ್ಗೆ ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ಏನು ಕೈ ಬಿಡ್ತಾ ಇಲ್ಲ, ಆದರೂ ಮತ್ತೆ ಹೇಳ್ಕೊಡ್ತೇನೆ. ಇದನ್ನು ಟ್ರೈ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಅಲೈಡ್ ಆ್ಯಂಗಲ್ಸ್. ಅಂದರೆ 180 minus 20, how much? 160. I am not using any allied angle step from here to here. Please listen carefully. I am just splitting. 180 rupees ಇತ್ತು, ನಿಮ್ಮಪ್ಪ 20 rupees ಕಿತ್ಕೊಂಡ್ರು, ನಿನ್ನ ಹತ್ರ 160 ಇದೆ. ಯಾವ ಅಲೈಡ್ ಆ್ಯಂಗಲ್ ಅಪ್ಪ ಇದು? ಯಾವ ಅಲೈಡ್ ಆ್ಯಂಗಲ್ ಅಲ್ಲ, ಡೈಲಿ ಲೈಫ್ ಆ್ಯಂಗಲ್ ಅಷ್ಟೇನದು. ಇಲ್ಲಿಂದ ಇಲ್ಲಿಗೆ ಯಾವ ಅಲೈಡ್ ಆ್ಯಂಗಲ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಯೂಸ್ ಮಾಡ್ತೀನಿ ಮೈನಸ್ ಇದಷ್ಟೇ. tan of 90 plus 20. tan of 90 plus 20, 110. That's what. I am not using any allied angle step here to here. Just I am splitting. S divided by 1 minus tan of 180 minus 20 into tan of 90 plus 20. I am using separate sketch pens to avoid confusions. Howda? 180 minus which quadrant? This is goes to second quadrant. In second quadrant, tan is negative, nothing but minus tan. Is it special angle? No. What are the special angles? 90 to 70 ಮಾತ್ರ ಸ್ಪೆಷಲ್ ಆಂಗಲ್ಸು. ಅದಕ್ಕೆ ಟ್ಯಾನ್ ಹಾಗೆ ಬರುತ್ತೆ, 20 ಹಾಗೆ ಕಾಪಿ ಆಯಿತು. ಆಮೇಲೆ 90 ಪ್ಲಸ್ 20 ಯಾವ ಕ್ವಾಡ್ರೆಂಟು? ದಟ್ ಈಸ್ ಆಲ್ಸೋ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಮೈನಸ್. ಈ ಮೈನಸ್ ಇಲ್ಲೇ ಕಾಪಿ ಮಾಡಿದ್ದೀನಿ. ಇಸ್ ಇಟ್ ಸ್ಪೆಷಲ್ ಆಂಗಲ್? ಖಂಡಿತವಾಗಲೂ ಇಟ್ ಬಿಕಮ್ಸ್ ಕಾಟ್. ದಟ್ ಈಸ್ ನಥಿಂಗ್ ಬಟ್ 20 ಡಿವೈಡೆಡ್ ಬೈ 1 minus
ಅಗೈನ್ 180 ಮೈನಸ್ 20 ವಿಚ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಇಲ್ಲೇ ಪ್ಲಸ್ ಮಾಡ್ತೀನಿ, ಪ್ಲಸ್ ಟ್ಯಾನ್ 20 ನೆಗೆಟಿವ್ ಆಗಿದೆ ಇಂಟು ಅಗೈನ್ 90 ಪ್ಲಸ್ ಅವಾಗ ಹೇಳ್ಕೊಡ್ತೀನಿ ಸೆಕೆಂಡ್ ಕ್ವಾಡ್ರೆಂಟ್. ಇಲ್ಲಿ ಮತ್ತೆ ಇನ್ನೊಂದು ಕಾಟ್ ಬಿಕಾಸ್ 90 ಪ್ಲಸ್ ವಿಚ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ನೆಗೆಟಿವ್, ಸೊ ರೈಟ್ ಮೈನಸ್. ಇಲ್ಲಿದ್ದು ಮೈನಸ್ ಹೆಂಗಾಯ್ತು, ಇಲ್ಲೊಂದು ಮೈನಸ್ ಆಯ್ತು ಬಂತು, ಪ್ಲಸ್ ಆಯಿತು, ಇಲ್ಲಿ ಇನ್ನೂ ಒಂದು ಮೈನಸ್ ಬರ್ತದೆ. ಇಸ್ ಇಟ್ ಸ್ಪೆಷಲ್ ಆಂಗಲ್? ಖಂಡಿತವಾಗಲು ಕಾಟ್ 20. ಸರಿ ಆಯ್ತಾ? ಅದನ್ನು ನಾನು ಮತ್ತೆ ಹಿಂಗೆ ಚೇಂಜ್ ಮಾಡ್ತಾ ಇದ್ದೀನಿ ಟು ಅವಾಯ್ಡ್ ದ ಕನ್ಫ್ಯೂಷನ್, ಸ್ಟೆಪ್ಸ್ ಕನ್ಫ್ಯೂಷನ್ ಮಾಡ್ಕೊಳ್ತೀಯಾ. ದಟ್ ಈಸ್ ಟ್ಯಾನ್ 20 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್ 20ನ 1/tan 20 ಬರೀಬೋದಾ? ಬರೀಬೋದು. ಯಾಕೆ ಹಂಗೆ ಬರ್ಕೊಂಡೆ ಸರ್? ವಿ ಆರ್ ಯೂಸಿಂಗ್ ದ ವ್ಯಾಲ್ಯೂ ಆಫ್ tan 20 ಆಸ್ ಎ ಲ್ಯಾಂಬ್ಡಾ. ಯಾಕೆ ಸರ್? ಅದು ಪ್ರೊವೈಡ್ ಮಾಡಿದರೆ ಕ್ವಶನಲ್ಲಿ. ಡಿವೈಡೆಡ್ ಬೈ S1 ಅಗೈನ್ ಮೈನಸ್ ಇಸ್ ದೇರ್, ಮತ್ತೆ ಮೈನಸ್ ಬಂತು. ಫಸ್ಟೇ ಮೈನಸ್ ಇತ್ತು, ಇದರಲ್ಲೊಂದು ಮೈನಸ್ ಬಂತು, ಪ್ಲಸ್ ಆಯಿತು, ಮತ್ತೆ ಇದರಲ್ಲೊಂದು ಮೈನಸ್ ಬರ್ತಾ ಇದೆ, ಮತ್ತೆ ಮೈನಸ್ ಆಗ್ತಾ ಇದೆ. tan 20 ಇಂಟು ಈ ಮೈನಸ್ ಆಚೆ ಇದೆ. ದಿಸ್ ಇಸ್ ನಾಟ್ ಡಿಫರೆನ್ಸ್, ದಿಸ್ ಇಸ್ ದ ಪ್ರಾಡಕ್ಟ್ ಸಿಂಬಲ್. ಸಿ ಕೇರ್ಫುಲ್ಲಿ. ಇಂಟು 1 ಡಿವೈಡೆಡ್ ಬೈ tan 20. ಅರ್ಥ ಆಗ್ತಿದೆಯಾ? ಇಲ್ಲಿ ಮತ್ತೆ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. ಕ್ವಶನಲ್ಲಿ ಪ್ಲಸ್ ಇದ್ರೆ ನಾನು ಮೈನಸ್ ಹಾಕಿದ್ದೀನಿ. ಈಗ ಇಲ್ಲೊಂದು ಮೈನಸ್ ಕ್ರಿಯೇಟ್ ಆಗುತ್ತೆ, ಅದು ಮೈನಸ್. ಇಲ್ಲೊಂದು ಮೈನಸ್ ಕ್ರಿಯೇಟ್ ಆಗುತ್ತೆ, ಮೈನಸ್ ಟ್ಯಾನ್ ಅಂತ. ಮತ್ತೆ ಇಲ್ಲೊಂದು ಮೈನಸ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್. ದಿಸ್ ಇಸ್ ಪ್ರಾಡಕ್ಟ್, ಬಟ್ ದಿಸ್ ಇಸ್ ಡಿಫರೆನ್ಸ್. ನೋಡಿ, ಇಲ್ಲಿ ಡಿಫರೆನ್ಸ್ ಇರೋದು, ಇಲ್ಲಿ ಪ್ರಾಡಕ್ಟ್ ಇರೋದು. ಬೇಕಾದ್ರೆ ನೋಡಿ ಅಲ್ವಾ? ಅಲ್ಲಿಗೆ tan 20 ಗೆಟ್ ಕ್ಯಾನ್ಸಲ್ಡ್. ಅಲ್ಲಿಗೆ ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 1 ಪ್ಲಸ್ 1. ಪ್ಲಸ್ ಲ್ಯಾಂಬ್ಡಾ ಅಲ್ಲ, ಇದು 1 ಬೈ ಲ್ಯಾಂಬ್ಡಾ. ಬಿಕಾಸ್ ಕಾಟ್ 20ನ ವಿ ಆರ್ ರೈಟಿಂಗ್ 1/tan 20. ಕಾಟ್ ರೆಸಿಪ್ರೋಕಲ್ 1/tan ಬರೀಬೋದು ಈಸಿಯಾಗಿ, ಹೌದಾ? ದಟ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ LCM? ಇದು 1 ಪ್ಲಸ್ 1 2 ಇಂಟು ಲ್ಯಾಂಬ್ಡಾ ಈಸ್ ದ LCM. ಡಿನಾಮಿನೇಟರ್ ತಂದ್ಬಿಟ್ಟಿದ್ದೀನಿ. ಎಸ್, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 ಹೋಲ್ ಬೈ ಲ್ಯಾಂಬ್ಡಾ ಬರೀಬೇಕಲ್ಲ LCM ತೆಗೆದ ಮೇಲೆ. ದರ್ ಇಸ್ LCM ಇನ್ ನ್ಯೂಮರೇಟರ್. ಆ LCM ತೆಗೆದಿರ್ತಕ್ಕಂಥ ಲ್ಯಾಂಬ್ಡಾನ ಕೆಳಗಡೆ ತಂದ್ಬಿಟ್ಟಿದ್ದೀನಿ ನಾನು, ಇಲ್ಲಿದೆ. ಅಲ್ಲಿಗೆ ನಮಗೆ 1 ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಲ್ಯಾಂಬ್ಡಾ. ಈಸ್ ದೇರ್ ಇನ್ ಎನಿ ಆಪ್ಷನ್? ಖಂಡಿತವಾಗ್ಲೂ ಇದೆ. ಐ ಥಿಂಕ್ ದಿಸ್ ಈಸ್ ಆಪ್ಷನ್ ನಂಬರ್ 1. ಅಲೈಡ್ ಆಂಗಲ್ ಟಾಪಿಕ್ ಎಷ್ಟು ಪರ್ಫೆಕ್ಟ್ ಆಗಬೇಕು ಅನ್ನೋದು ಈ ನಾವು ಸಾಲ್ವ್ ಮಾಡಿರ್ತಕ್ಕಂಥ 7 ಪ್ರಾಬ್ಲಮ್ಸ್ ಅಲ್ಲಿ 4-5 ಪ್ರಾಬ್ಲಮ್ಸ್ ಅದೇ ಟಾಪಿಕ್ ಮೇಲೆ ಬಂದಿದೆ. 4-5 ಪ್ರಾಬ್ಲಮ್ಸ್. ಅರ್ಥ ಆಗ್ತಿದೆಯಾ? ವಿತೌಟ್ ಅಲೈಡ್ ಆಂಗಲ್ ಟ್ರಿಗ್ನಾಮೆಟ್ರಿ ಕಷ್ಟ, ಯಾವ ಪ್ರಾಬ್ಲಮ್ಗೂ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಎವ್ರಿ term can be expressed in terms of tan 20 using allied angle. But here to here I am not using any allied angle. Here to here I am using complete allied angle knowledge. ಆ ಮೈನಸ್ ಫಸ್ಟ್ ಪ್ಲಸ್ ಇತ್ತು, ಇಲ್ಲೊಂದು ಮೈನಸ್ ಬರುತ್ತೆ, ಮೈನಸ್ ಆಯಿತು, ಮತ್ತೆ ಇಲ್ಲೊಂದು ಮೈನಸ್ ಬಂತು, ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಆಯಿತು. ಕಾಟ್ನಾಕೆ 1/tan ಬರ್ದು. ವಿ ಆರ್ ಯೂಸಿಂಗ್ tan 20 ಆಸ್ ಲ್ಯಾಂಬ್ಡಾ. ಅದಕ್ಕೆ ಟ್ಯಾನ್ ಕಾಟ್ ಬರ್ಕೊಂಡು ಪ್ಲೀಸ್ ನೋಟ್ ಇಟ್. ನೀಟಾಗಿರ್ಬೇಕು CET ನೋಟ್ಸ್. ವರ್ಕ್ ಬುಕ್ ನಾನೇ ಕ್ವಶನ್ಸ್ ಕೊಟ್ಬಿಟ್ಟು ಪ್ರೊವೈಡ್ ಮಾಡಿರೋದ್ರಿಂದ ಅದರಲ್ಲಿ ದೊಡ್ಡದಾಗಿ ಏನು ತಪ್ಪುಗಳು ಮಾಡೋಕ್ಕೆ ಹೋಗಲ್ಲ. ನೀವು ಯೂನಿಫಾರ್ಮ್ ಆಗಿ ಎಲ್ಲ ಒಂದೇ ಮಾಡ್ತಾರೆ. ದಿಸ್ ಇಸ್ ದ ನೋಟ್ಸ್. ಜಸ್ಟ್ ಐ ಆಮ್ ಗಿವೆನ್ 50 ಕ್ವಶನ್ಸ್, ದಟ್ಸ್ ಆಲ್. ನೀವು ಈಗ ನೀಟಾಗಿ ನೋಟ್ಸ್ ಬರೀಬೇಕು. ಮ್ಯಾಥ್ಸ್ ನೋಟ್ಸ್ ತಗೊಂಡಿದ್ರೆ ಸ್ಟಾರ್ಟಿಂಗಲ್ಲಿ, ಅದು ರನ್ನಿಂಗ್ ನೋಟ್ಸ್ ಆಗಿ ಇಡೋದು ಬೇಡ. ವರ್ಕ್ ಬುಕ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ ಆ ಬುಕ್ಕಲ್ಲಿ ಬರೀರಿ. Yes, very similar problems. There are 3 problems on the display. Very simple. Yes, tan theta is given, we have to find the sin theta. ಇಂಥವು ನಾವು ಮಾಡಿದ್ವಿ. One trigonometric ratio is given, find the values of remaining 5 ಅನ್ನೋದು ನಾವು ಟಾಪಿಕಲ್ಲಿ ಮಾಡಿದ್ವಿ. ಈಗ ಇದು ನೆಗೆಟಿವ್ ಅವರೇ ಕೊಟ್ಟಿದ್ದಾರೆ ಮೈನಸ್ ಅಂತ. ಟ್ಯಾನ್ ನೆಗೆಟಿವ್ ಯಾವ್ಯಾವ ಕ್ವಾಡ್ರೆಂಟಲ್ಲಿ? ಸೆಕೆಂಡ್ ಮತ್ತು 4th ಕ್ವಾಡ್ರೆಂಟಲ್ಲಿ ಟ್ಯಾನ್ ನೆಗೆಟಿವ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ತಗೊಂಡಾಗ ನಮಗೆ ಟ್ರಯಾಂಗಲ್ ಹಿಂಗೆ ಬರ್ಕೋಬೇಕಾಗುತ್ತೆ. ಆಲ್ ಆರ್ ಪಾಸಿಟಿವ್, ಹೌದಾ?
ಈ ಸೈಡ್ ನೆಗೆಟಿವ್ ಬರುತ್ತೆ, ಈ ಸೈಡ್ ಪಾಸಿಟಿವ್ ಬರುತ್ತೆ. ಆಲ್ ಆರ್ ನೆಗೆಟಿವ್ ಅಂತ ಹೇಳಬಾರ್ದು, ಆಲ್ ಆರ್ ಪಾಸಿಟಿವ್ ಅಂತ ಹೇಳಬಾರ್ದು. ಡೆಫಿನೇಷನ್ ಆಫ್ ಟ್ಯಾನ್ ಏನು ಹೇಳುತ್ತೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳುತ್ತೆ. ಅಲ್ಲಿಗೆ ಆಪೋಸಿಟ್ಗೆ 4 ಕೊಟ್ಟು ಈ ಮೈನಸ್ ಕೆಳಗಡೆ ಅಡ್ಜಸ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಪೈಥಾರ್ ಇಂಟರ್ಪ್ರಿಟ್ಸ್ ಇಂದ ಇದು 5 ಆಯಿತು. ಹೌದಾ? ಇದರ ಪ್ರಕಾರ ಸೈನ್ ಥೀಟಾ ಡೆಫಿನೇಷನ್ ಹೋದರೆ, ಇದರ ಪ್ರಕಾರ ಸೈನ್ ಥೀಟಾ ಡೆಫಿನೇಷನ್ಗೆ ಹೋದರೆ ನಮಗೆ 4/5 ಬರುತ್ತೆ. ವಾಟ್ ಇಸ್ ಅ ಸೈನ್ ಥೀಟಾ ಡೆಫಿನೇಷನ್? ಆಪೋಸಿಟ್ ಬೈ ಹೈಪೋಟೆನಸ್, ಆಪೋಸಿಟ್ ಬೈ ಹೈಪೋಟೆನಸ್. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಪ್ರಕಾರ ಬಂದರೆ ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಟ್ಯಾನ್? ಇಲ್ಲಿ ಟೀಟಾ ಬರೆಯೋಣ. ಎಸ್, ಇಲ್ಲಿ ಟೀಟಾ ಬರೆಯ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಟ್ಯಾನ್? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದು? -4. ಅಡ್ಜಸೆಂಟ್ ಯಾವುದು? 3. ಪೈಥಾರ್ ಇಂಟರ್ಪ್ರಿಟ್ಸ್ ಪ್ರಕಾರ ಎಷ್ಟು ಬರಬೇಕು? 5. ಹೌದಾ? ಇದರ ಪ್ರಕಾರ ಬಂದರೆ, ಯಾವುದ್ರ ಪ್ರಕಾರ? ಈ ಟ್ರಯಾಂಗಲ್ ಪ್ರಕಾರ ಬಂದರೆ ನಮಗೆ ನೋಡಿ ಇನ್ನೂ ಒಂದು ವ್ಯಾಲ್ಯೂ ಬರೀಬೇಕು. ಈಗ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ನಮ್ಗೆ ಏನು ಬರುತ್ತೆ? ಆಪೋಸಿಟ್ ಬೈ ಹೈಪೋಟೆನಸ್, ನಥಿಂಗ್ ಬಟ್ -4/5. ಹೌದಾ? ಅಲ್ಲಿಗೆ 4/5 ಆದರೂ ಆಗ್ಬೋದು, -4/5 ಆದರೂ ಆಗ್ಬೋದು. ಯಾಕೆ ಸರ್ ಅಂದರೆ ಯಾವ ಕ್ವಾಡ್ರೆಂಟು ಅಂತ ಮೆನ್ಷನ್ ಮಾಡಿಲ್ಲ. ಯಾವ ಕ್ವಾಡ್ರೆಂಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ we have to understood tan is negative in second and fourth quadrant. We should do both the answers in the option, because option ಯಾವ ಆಪ್ಷನ್ ಅಲ್ಲಿದೆ ಇದು? ಐ ಥಿಂಕ್ ಆಪ್ಷನ್ ನಂಬರ್ 2 ಅಲ್ಲಿದೆ. ಆಪ್ಷನ್ 2 ಅಲ್ಲಿ ಆನ್ಸರ್ಸ್ ಇದೆ. ಹೌದಾ? ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 9. tan theta is given 1/root. tan theta value I have written wrong, I code wrong ಅನ್ಸುತ್ತೆ. ಎಸ್, ದಿಸ್ ಇಸ್ 1/7. 1/√7, ದಟ್ ಈಸ್ ಮಿಸ್ಟೇಕ್ ಆಗಿದೆ. ಎಸ್, ಆಗ್ಬೋದಾ? ಎಸ್, 1/√7 ಇಸ್ ಗಿವನ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಅಂಡ್ ಥೀಟಾ ಈಸ್ ಅನ್ ಆಕ್ಯೂಟ್, ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ ಅಂತೆ. ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ತುಂಬ ಸಿಂಪಲ್ ಆಗಿ ಆಗ್ಬಿಡುತ್ತೆ ನೋಡಿ. ಕೊಸಿಕೆಂಟ್ ಫಾರ್ಮುಲಾ 1 + cot square theta ಬರೆಯಬಹುದು. ಅದು ಕೂಡ ನಿಮ್ಮ ನೋಟ್ಸಲ್ಲೇ ಇದೆ. ಮೈನಸ್ ಕಂಪಲ್ಸರಿ ಬ್ರಾಕೆಟ್ ಯೂಸ್ ಮಾಡಬೇಕು ನೀವು ಇಲ್ಲಿ, ಕಂಪಲ್ಸರಿ. ಇದಷ್ಟೇ. 1 + tan square theta ಯಾವುದಕ್ಕೆ ಪ್ಲೇಸ್ಗೆ ಬರ್ದಿದ್ದೀನಿ ನಾನು? ಯಾವ ಪ್ಲೇಸ್ಗೆ ಬರ್ದಿದ್ದೀನಿ? ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲೇಸ್ಗೆ ಫಾರ್ಮುಲಾ 1 + tan square theta. ಇಲ್ಲಷ್ಟೇ 1 + ಅಗೈನ್ cot square theta ಬಂತು. ಪ್ಲಸ್ ಇಲ್ಲಿ ಬ್ರಾಕೆಟ್ ಓಪನ್ ಮಾಡದೇ ಇದ್ರೂ ನಡೀತದೆ. ಸರಿತಾ? ಎಸ್, ಹಿಯರ್ 1 get cancelled. This minus applicable for this tan also. ಅಲ್ಲಿಗೆ ಇದನ್ನು ನಾನು ಏನು ಬರೀತೀನಿ? cot square theta is there, ಅದನ್ನು ನಾನು 1/tan square theta ಅಂತ ಬರೀತೀನಿ. ರೆಸಿಪ್ರೋಕಲ್ ಆಫ್ cot is tan. ಯಾಕೆ ಸರ್ ಮತ್ತೆ ಹಂಗೆ ಬರ್ಕೊಂಡ್ರು? ವಿ ಹ್ಯಾವ್ ಟು ಯೂಸ್ tan theta ವ್ಯಾಲ್ಯೂ ಈಸ್ 1/√7. ಅಥವಾ ಇಲ್ಲೊಂದು ಕೆಲಸ ಮಾಡೋಣ, ಇನ್ನೂ ಈಸಿಯಾಗಿ ಹೇಳ್ಕೊಡ್ಬಿಡ್ತೀನಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ. tan theta is equal to 1/√7 ಆದರೆ cot theta ಡೈರೆಕ್ಟಾಗಿ ನಾವು ಇಲ್ಲೇ ಬರ್ಕೋಬಹುದು. cot theta is equal to √7 ಅಂತ, ಬಿಕಾಸ್ ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಇದು ಕೊಟ್ಟಿಲ್ಲ ಅಲ್ವಾ ಸರ್? ನಾವು ಬರ್ಕೊಂಡಿದ್ದು. ದಿಸ್ ಇಸ್ ಅವರ್ ನಾಲೆಡ್ಜ್. tan theta 1/√7 ಕೊಟ್ಟ, cot theta √7. ಇವಾಗ ನಾವು ಏನು ಮಾಡೋದು ಬೇಡ, ಎಲ್ಲಿರೋದನ್ನಲ್ಲೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ cot theta? √7. ಇಲ್ಲಿ ಸ್ಕ್ವೇರ್ ಇಸ್ ದೇರ್, √7 ಹೋಲ್ ಸ್ಕ್ವೇರ್ ಮೈನಸ್ tan theta square 1 get cancel. tan square theta ಅಂತಾಗ 1/√7 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 + 1 2 ಹಾಗೆ ಪ್ಲಸ್ 1 + 1 ಆಗಿದೆ ಬರೆದಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ cot square theta ಅಂತಂದಾಗ √7 ಹೋಲ್ ಸ್ಕ್ವೇರ್ ಬರುತ್ತೆ. ಪ್ಲಸ್ 1 ಆಲ್ರೆಡಿ ಬರ್ದಾಕಿದ್ದೀನಿ. ಕ್ಲಾರಿಟಿ ಇಲ್ಲಾಂದ್ರೆ ದೊಡ್ಡದಾಗಿ ಬರ್ಕೊಳ್ಳಿ. ಅರ್ಥ ಆಯ್ತಾ? ಎಸ್, ಮತ್ತೆ tan ಸ್ಕ್ವೇರ್ ವ್ಯಾಲ್ಯೂ 1/√7 ಹೋಲ್ ಸ್ಕ್ವೇರ್ ಬರುತ್ತೆ. ಸರಿತಾ? ಸೆಲ್ ವಿ ಸಿಂಪ್ಲಿಫೈ. ಎಸ್, 7 - 1/7 ಡಿವೈಡೆಡ್ ಬೈ ಇದು 2 + 7 + 1/7. ಒಂದೇ ಒಂದು ಸ್ಟೆಪ್ ಬಾಕಿ ಇದೆ, ನನಗೆ ಕಾಣಿಸ್ತಾ ಇರುತ್ತೆ, ನಾನೇನು ಕ್ಯಾಮ್ರಾಗೆ ಆಚೆ ಕಡೆ ಹೋಗಿಲ್ಲ. ಎಸ್, ದಟ್ ಇಸ್ ಈಕ್ವಲ್ಸ್ ಟು ವಾಟ್ ಈಸ್ ಎಲ್ಸಿಎಂ ಇನ್ ನ್ಯೂಮರೇಟರ್? 7.
49 minus 1 by 7. What is LCM in denominator? There also 7. 7 ಅಂದಾಗ ಇದು 7 2s are 14 plus 7 7s are 49 plus 1. 7 7 get cancelled. That is equal to 48 divided by denominator 49 plus 1. LCM ತಗೊಂಡ್ರೆ ಸರಿಯಾಗಿದೆ, ಅರ್ಥ ಮಾಡ್ಕೋಬೇಕು. 7 2s are 14, 7 7s are 49 plus 1 ಅಲ್ವಾ, 64 ಬರುತ್ತೆ. ಇದು ಕಂಪ್ಲೀಟ್ ಆಗಿ 16 ಇಂದ ಡಿವೈಡ್ ಆಗುತ್ತೆ ನೋಡಿ. 3/4 16 3s 16 3 48 14 64. ಸೊ 3/4 ಯಾವ ಆಪ್ಷನಲ್ಲಿದೆ? 9th ಒನ್ ಈ ಆನ್ಸರು. 9th ಕ್ವಶನ್ಗೆ 3/4 ಅನ್ನೋದು ಆಪ್ಷನ್ 1ನಲ್ಲಿದೆ. ಹೌದಾ? ಇದನ್ನು ಸ್ವಲ್ಪ ನೋಡ್ಬಿಡೋಣ. ಡೆಡ್ ಈಸ್ ಅಂದರೆ ಡೆಡ್ ಈಸ್. ಇಲ್ಲೊಂದು ಕೆಲಸ ಮಾಡ್ತಾ ಇದ್ದೇನೆ. ಸೀಕೆಂಟ್ ಎ ಒಂದು ಬ್ರಾಕೆಟ್ ಹಾಕಿ ಪ್ಲಸ್ ಟ್ಯಾನ್ ಎಗೆ -1ಗೆ ಒಂದು ಬ್ರಾಕೆಟ್ ಹಾಕ್ತೇನೆ. ಇಲ್ಲಿ ಪ್ಲಸ್ ಇರೋದು ಇಲ್ಲಿ ಅಫ್ಕೋರ್ಸ್. ನೀವು ಮತ್ತೆ ಬ್ರಾಕೆಟ್ ಅಂದರೆ ಇಂಟು ಅನ್ಕೋಬೇಡಿ. ಇದೆಲ್ಲ ಸೇರಿ ಒಂದು ಬ್ರಾಕೆಟ್ ಗ್ರೂಪಿಂಗ್ ಮಾಡಿದೆ. ಮತ್ತೆ ಇಲ್ಲಿ ಸೀಕೆಂಟ್ ಎಗೆ ಒಂದು ಬ್ರಾಕೆಟ್, ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದಾಗ ನಮಗೆ ಟ್ಯಾನ್ ಎ -1 ಬರುತ್ತೆ ನೋಡ್ರಿ. ಶೋರ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ಹಾಗಾದರೆ ನಿಮ್ಮೆಲ್ಲರಿಗೆ ಒಂದು ಐಡಿಯಾ ತೋರಿಸ್ತೀನಿ. ಇದನ್ನೆಲ್ಲ ಎ ಅನ್ಕೊಳ್ಳೋಣ, ಇದನ್ನೆಲ್ಲ ಬಿ ಅನ್ಕೊಳ್ಳೋಣ, ಎಲ್ಲ ಕಂಪ್ಲೀಟ್. ಆವಾಗ ಇದು ಎ ಆಗುತ್ತೆ, ಇದು ಕೂಡ ಬಿ ಆಗುತ್ತೆ. ಇದು ಹೇಗಪ್ಪ ಇದೆ ರಿಸಲ್ಟು ಅಂತಂದರೆ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಇದೆ. ಇದೆಲ್ಲ ಎ, ಸೀಕೆಂಟ್ ಎ ಎಲ್ಲ ಎ, ಟ್ಯಾನ್ ಎ -1 ಎಲ್ಲ ಬಿ, ಸೀಕೆಂಟ್ ಎ ಎಲ್ಲ ಎ, ಟ್ಯಾನ್ ಎ -1 ಎಲ್ಲ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿನ ತಾವು ಏನು ಕಳ್ತಿದ್ರ ಹೈಸ್ಕೂಲಲ್ಲಿ ಕಂಡೀಷನ್ಸ್? a² - b² ಅಲ್ವಾ? ಹಾಗಾದ್ರೆ ಎ ಎಷ್ಟಿಲ್ಲಿ? ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಮೈನಸ್ ಬಿ ಎಷ್ಟಿಲ್ಲಿ? ಟ್ಯಾನ್ ಎ -1 ಹೋಲ್ ಸ್ಕ್ವೇರ್. ಹೌದಾ? ಒಂದೇ ಒಂದು ಸ್ಟೆಪ್ ಅಲ್ಲಿ ಇದೀವಿ ನಾವು. ಐ ಥಿಂಕ್ ಆರ್ ಯು ಅಂಡರ್ ದಿ ಸೈಟ್ ಆಫ್ ಕ್ಯಾಮರಾ? ಎಸ್ ಲಾಸ್ಟ್ ಅಲ್ಲಿ. ಪ್ಲೀಸ್ ಇಂಕ್ ಚೇಂಜ್ ಮಾಡ್ತೀನಿ, ಡೋಂಟ್ ಕನ್ಫ್ಯೂಸ್. ಇಂಕ್ ಚೇಂಜ್ ಮಾಡೋದ್ರಿಂದ ನಿಮಗೆ ಆ ಸ್ಟೆಪ್ ಇಕ್ಕಟ್ಟಾಗಿ ಬರೆದ್ರೂ ಕೂಡ ನಡೀತದೆ. ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಬ್ರಾಕೆಟ್ ಓಪನ್. ಇಸ್ ಇಟ್ ಎ ಮೈನಸ್ ಬಿ ಫಾರ್ಮುಲಾ? ಎಸ್, ಖಂಡಿತವಾಗ್ಲೂ ಸರ್. ಹಾಗಾದ್ರೆ a² ಪ್ಲಸ್ b² ಮೈನಸ್ 2ab. ಅಗೈನ್ ಐ ಆಮ್ ಚೇಂಜಿಂಗ್ ದ ಕಲರ್ ಆಫ್ ಮಾರ್ಕರ್. ಈಗ ಇದು ಸೀಕೆಂಟ್ ಸ್ಕ್ವೇರ್ ಎ ಆಯಿತು ಮೈನಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ನೋಡಿ. ಇದು ಅದೇನಾಯಿತು? ಸೀಕೆಂಟ್ ಸ್ಕ್ವೇರ್ ಎ ಆಗುತ್ತೆ. 1 ಸ್ಕ್ವೇರ್ ಎಷ್ಟಪ್ಪ? 1. ಹೌದಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ನಾವು ಸೀಕೆಂಟ್ ಸ್ಕ್ವೇರ್ ಥೀಟಾ ಬರ್ದಿಲ್ಲ, ಅದೇ ಸೀಕೆಂಟ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬರ್ದಂಗೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಅಂದರೆ 1 ಸ್ಕ್ವೇರ್ ತೆಗೆಬಿಟ್ಟು 1 ಸೀಕೆಂಟ್ ಸ್ಕ್ವೇರ್ ಮೈನಸ್ 2 ಟ್ಯಾನ್ ಎ ಆಯಿತು. ಇದು ಸೀಕೆಂಟ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಕಾಣಿಸ್ತಿದ್ಯಾ? ಕಾಣಿಸ್ಲಿಲ್ಲ ಅಂದ್ರೆ ಸಿಂಪ್ಲಿಫಿಕೇಶನ್ ನೀವೇ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಅಷ್ಟೊಂದು ಕಷ್ಟದ ಸ್ಟೆಪ್ಸ್ ಏನು ಮಾಡ್ತಾ ಇಲ್ಲ ನಾನು. ಎಸ್, ಕಾಣಿಸ್ತಿದೆ. ಕ್ಯಾನ್ಸಲ್ ಆಗ್ಬಿಟ್ಟು ಇನ್ನೊಂದು ಸ್ಟೆಪ್ ಇದೆ, ಖಂಡಿತವಾಗ್ಲೂ ಅದು ಕಾಣಿಸುತ್ತೆ. ಎಸ್. ಇಲ್ಲಿರ್ತಕ್ಕಂಥದ್ದು ಬ್ರಾಕೆಟ್, ಈ ಮೈನಸ್ ಇದಕ್ಕೆ ಕೂಡ ಅಪ್ಲೈ ಆಗುತ್ತೆ. ನಥಿಂಗ್ ಬಟ್ 2 ಟ್ಯಾನ್ ಎ. 10th ಕ್ವಶನ್ಗೆ ಆಪ್ಷನ್ 2 ಟ್ಯಾನ್ ಎ ಅಂತ ಆಪ್ಷನ್ 4 ಅಲ್ಲಿದೆ ನಿಮಗೆ. ಸೊ ಈ ರೀತಿ ಈಗ ನಿಮ್ಗೆ ಅನ್ಸಿರ್ತದೆ ಟ್ರಿಗ್ನೋಮೆಟ್ರಿ ಎಂಟೈರ್ ನಾಲೆಡ್ಜ್, ಹರಡ್ ಆಂಗಲ್ಸ್ ಆಗ್ಬೋದು, ಕಾಂಪೌಂಡ್ ಆಂಗಲ್ಸ್ ಆಗ್ಬೋದು, ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಆಗ್ಬೋದು, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಆಗ್ಬೋದು. ಅಷ್ಟು ನಾಲೆಡ್ಜ್ ಇದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗುತ್ತೆ ಅಂತ ಇವಾಗ ಅನ್ಸಿದೆ. ನಾನು ಈ 10 ಕ್ವಶನ್ಸ್ಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ 10 ಕ್ವಶನ್ಸ್ ಇಂದ ಕಲಿತಿದ್ದೇನೆಂದ್ರೆ ವಿತೌಟ್ ಟ್ರಿಗ್ನೋಮೆಟ್ರಿ ಬೇಸಿಕ್ಸ್, ಎಕ್ಸ್ಪೆಷಲಿ ವಾಟ್ ಐ ಆಮ್ ಸೆಂಡ್ ಯು ಇನ್ ವಾಟ್ಸಪ್, ಇಟ್ ಹ್ಯಾವಿಂಗ್ 2 pages. ಅದನ್ನು ನೀವು ಪರ್ಫೆಕ್ಟ್ ಆಗಿಬಿಡಬೇಕು. ಚಾಪ್ಟರ್ ಕೂಡ ಪರ್ಫೆಕ್ಟ್ ಆಗಬೇಕು. ಆ್ಯಕ್ಚುಲಾಗಿ ಆಫ್ಲೈನ್ ಆಗಿದ್ದರೆ ಈಗ ವಿತೌಟ್ ಲಾಕ್ಡೌನ್ ಇರಬೇಕಾದ್ರೆ ನಾವು ಟ್ರಿಗ್ನೋಮೆಟ್ರಿ ಮಾಡಿದ ತಕ್ಷಣ CET ಮಾಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಮ್ ಮಾಡ್ತಿದ್ವು. ಆ ಎಕ್ಸಾಮ್ಗೆಲ್ಲ ವರ್ಕೌಟ್ ಮಾಡಿಬಿಡ್ತಾ ಇದ್ದಾರೆ ಮಕ್ಕಳು. ಅವಾಗ ಚಾಪ್ಟರ್ ಚೆನ್ನಾಗಿ ಅವರೊಂದು ಗ್ರಿಪ್ಪಲ್ಲಿ ಬರ್ತಾ ಇತ್ತು. ಯಾವುದೋ ಒಂದು ಚಾಪ್ಟರ್ ಮೇಲೆ ಎಕ್ಸಾಮ್ ಮಾಡಿದ್ರೆ ಚಾಪ್ಟರ್ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಅವಾಗ ಚೆನ್ನಾಗಿ ನೆನಪಿರ್ತಾ ಇತ್ತು ಫಾರ್ಮುಲಾಸ್, ಅವಾಗ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅಫ್ಕೋರ್ಸ್ ಇವಾಗ ಕೂಡ ಅರ್ಥ ಆಗಲೇಬೇಕು ಅಂತ ನಿಧಾನ ಕೇಳ್ಕೊಟ್ಟಿದ್ದೀನಿ. 50 ಕ್ವಶನ್ಸ್ ಹೀಗೆ ನಿಧಾನ ಕೇಳ್ಕೊಡ್ತೀನಿ. ಆಮೇಲೆ ಈ 50 ಕ್ವಶನ್ಸಲ್ಲಿ 5-6 ಕ್ವಶನ್ಸ್ ಶಾರ್ಟ್ ಕಟ್ಸ್ ಬಿಟ್ಟರೆ ಇನ್ಯಾವುದಕ್ಕೂ ಶಾರ್ಟ್ ಕಟ್ಸ್ ಇಲ್ಲ. ನಾನು ಶಾರ್ಟ್ ಕಟ್ಸ್ ಇರೋ ಪ್ರಾಬ್ಲಮ್ಸನ್ನೇ ಸಪ್ರೇಟಾಗಿ ಒಂದು ಬರೆಸ್ತೀನಿ ಆಫ್ಟರ್ 50 ಕ್ವಶನ್ಸ್.
ಇವು ಶಾರ್ಟ್ಕಟ್ಸ್ ಇಲ್ಲದೆ ಕೂಡ ತುಂಬ ಸಿಂಪಲ್, 1 ಮಿನಿಟ್ ಸಾಲ್ವ್ ಮಾಡ್ಬೋದು. ನಾನು ಹೇಳ್ಕೊಡ್ಬೇಕಾದ್ರೆ ಇಷ್ಟು ಟೈಮ್ ಆಯಿತು, ನೀವು ಕಳಿತಾದ್ಮೇಲೆ ಇಷ್ಟು ಟೈಮ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ. ಪ್ಲೀಸ್ ಕಾಪಿ ನೀಟ್ಲಿ ಇನ್ ಅವರ್ CAT ನೋಟ್ಬುಕ್ ನೋಟ್ಸಲ್ಲಿ, ಆಯಿತಾ? ಎಸ್, ಬಾಯ್.